ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು 20ನೇ ಶತಮಾನದ ಕಾರಣಿಕ ಯುಗ ಪುರುಷ ಶ್ರೀಮನ್ ಮಹಾರಾಜ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಹಾನಗಲ್ಲ ಗುರುಕುಮಾರ ಶಿವೈಗಿಗಳ ಕರ್ತೃ ಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಉಭಯ ಗುರುಗಳಾಗಿರುವಂಥವರು ಪರಮ ಪೂಜ್ಯರಾದ ಪಂಚಾಕ್ಷರಿ ಗುರುಪುಟ್ಟರಾಜರ ಪರಮ ಪವಿತ್ರವಾದ ಕರ್ತೃ ಗದ್ದಿಗೆಯಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಈ ಕ್ಷೇತ್ರದ ಕ್ಷೇತ್ರಾಧಿಪತಿಗಳು ಜಗದೀಶ್ವರ ಜಗದೊಡೆಯನಾಗಿರುವಂಥವನು, ಬೇಡಿದವರಿಗೆ ಬೇಡಿದಿಷ್ಟಾರ್ಥಗಳನ್ನು ಕೊಟ್ಟು ಕಾಪಾಡಿರ್ತಕ್ಕಂಥವನು, ಶ್ರೀಗಿರಿಯ ಮಲ್ಲಿನಾಥನ ಅಡಿದಾಬರಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಗಲಗಲಿಯ ಮಹಾನ ತಪಸ್ವಿಗಳಾಗಿರ್ತಕ್ಕಂಥವರು, ತಪೋನಿಧಿಗಳಾಗಿರ್ತಕ್ಕಂಥವರು, ಈ ಗಲಗಲಿಯ ಮಣ್ಣಿನ ಕಣಕಣಗಳಲ್ಲಿ ಕೂಡ ತಪಸ್ಸಿನ ತುಂಬಿ ಹೋಗಿರತಕ್ಕಂಥವರು, ಪರಮಪೂಜ್ಯರಾದ ಗಾಲ್ವಿಯ ಮಹರ್ಷಿಗಳ ಪರಮ ಪವಿತ್ರವಾದ ಕರ್ತೃಗದ್ದಿಗೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಸಾಗಿ ಬಂದಿರುವಂಥ ಚರಿತ್ರೆಯ ನಾಯಕ ಜ್ಞಾನ ಸೌರಭ ಸುಜ್ಞಾನ ಮೂರ್ತಿ, ಅದ್ವೈತದ ಧ್ರುವತಾರಿ, ವೇದಾಂತ ಕೇಸರಿ, ಸಾಧುಕುಲ ಚಕ್ರವರ್ತಿ, ಹುಬ್ಬಳ್ಳಿಯನ್ನಾಗಿ ಮಾಡಿರ್ತಕ್ಕಂಥ ಮಹಾಮಹಿಮನಾದ ಶ್ರೀ ಸದ್ಗುರು ಸಿದ್ಧಾರೂಢನ ಅಡಿದಾಬರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥವರು ಗುರುಪುಟ್ಟರಾಜರ ಶಿಷ್ಯಂದರಾಗಿರ್ತಕ್ಕಂಥವರು, ನಾಡಿನ ಶ್ರೇಷ್ಠ ಕಲಾವಿದರಾದ ಶಾಂತಾನಂದ ಗವಾಯಿಗಳವರಲ್ಲಿ ಮತ್ತು ಅವ್ರ ಜೊತೆಗೆ ತಬಲ ಸಾಥ ನೀಡುತ್ತಾ ಇದ್ದಾರೆ ಗಜಾನನ ಹೂಗಾರವರಲ್ಲಿ ಕೂಡ ಶರಣೆಂದು, ಇವತ್ತಿನ ಒಂದು ಸತ್ಸಂಗದಲ್ಲಿ ಭಕ್ತಿ, ಶ್ರದ್ಧೆ, ನಿಷ್ಠೆ, ವಿಶ್ವಾಸದೊಂದಿಗೆ ಆಗಮಿಸಿ ಸದ್ಗುರು ಸಿದ್ಧಾರೂಢರ ಒಂದು ಪುರಾಣವನ್ನು ಕೇಳಬೇಕಂತ ತಿಳ್ಕೊಂಡು ಆಗಮಿಸಿರುವಂಥ ಮಹಾಮಾತೆಯರೇ, ಮುದ್ದು ಮಕ್ಕಳೇ, ಯುವಕ ಮಿತ್ರರೇ, ಸಮಸ್ತ ಶರಣು ಬಂಧುಗಳೇ, ಮಹಾದಾಸೋಹಿಗಳೇ, ಮಹಾದಾನಿಗಳೇ, ತಮ್ಮೆಲ್ಲರ ಪವಿತ್ರವಾದ ಅಂತರಾತ್ಮಕ್ಕೆ ಶರಣೂ ಶರಣಾರ್ಥಿಗಳು. ಮನೆ ಸ್ವಚ್ಛ ಮಾಡ್ಬೇಕಾದ್ರೆ ಏನು ಬೇಕ್ರಿ ಶರಣರೇ? ಯವ್ವ, ಮನೆ ಸ್ವಚ್ಛ ಮಾಡ್ಬೇಕಾದ್ರೆ ಏನು ಬೇಕು? ಹಾಂ ಯವ್ವ ಮಾತಾಡಲ್ಲ, ಅದಕ್ಕೇನಂತೀರಿ? ಹಾಂ, 50 ಕೋಟಿ ರೂಪಾಯಿ ಕೊಟ್ಟು ನಾವು 50 ಕೋಟಿ ರೂಪಾಯಿ ಮನೆ ಕಡಿಸ್ತೀವಿ, ಆದ್ರೆ ಆ ಮನೆ ಸ್ವಚ್ಛ ಮಾಡ್ತಕ್ಕಂಥದ್ದು ಯಾವುದು? ಕೇವಲ 50 ರೂಪಾಯಿ ಒಂದು ಕಸಬರಿಗಿದ್ರೆ ಮನೆ ಸ್ವಚ್ಛ ಆಗ್ತೈತಿ. 50 ಕೋಟಿ ಕಟ್ಟಿಸಿ 50 ಕೋಟಿ ರೂಪಾಯಿ ಕೊಟ್ಟು ಮನೆ ಕಡಿಸಿದಕ್ಕೆ 50 ಕೋಟಿ ರೂಪಾಯಿ ಒಂದು ಕಸಬರಿಗೆ ಬೇಕಾಗಿಲ್ಲ. ಅದಕ್ಕೆ ಒಂದು 50 ರೂಪಾಯಿ ಒಂದು ಕಸಬರಿಗಿದ್ರೆ ಹೆಂಗೆ ಮನೆ ಸ್ವಚ್ಛ ಆಗ್ತದೋ ಹಂಗೆ ಪ್ರಾರ್ಥನೆ ಅಂತಕ್ಕಂಥದ್ದು ಮಾಡಿದ್ರೆ ನಮ್ಮ ಮನಸ್ಸೆಲ್ಲ ಕೂಡ ಸ್ವಚ್ಛ ಆಗ್ತದ ಅಂತ ತಿಳ್ಕೊಡಂತ. ನಮ್ಮ ಮನಸ್ಸೆಲ್ಲ ಸ್ವಚ್ಛ ಆಗ್ತದೆ. 50 ಕೋಟಿ ರೂಪಾಯಿ ಮನೆಗೆ 50 ರೂಪಾಯಿ ಕಸಬರಿಗೆ ಎಷ್ಟು ಅವಶ್ಯಕತೆ ಇದೆಯೋ, ನಮಗೂ ನಿಮಗೆಲ್ಲರಿಗೂ ಕೂಡ ಈ ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳಬೇಕಾದ್ರೆ, ಇದ್ರೊಳಗೆ ಜ್ಞಾನವನ್ನು ತುಂಬಬೇಕಾದ್ರೆ, ಇದ್ರೊಳಗೆ ಸಿದ್ಧಾರೂಢ ಅಂತಕ್ಕಂಥ ಪುರಾಣವನ್ನು ತುಂಬಬೇಕಾಗಿತ್ತಂದ್ರೆ ನಾವೆಲ್ಲರೂ ಕೂಡ ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಭಾಳಷ್ಟು ಮುಖ್ಯದ. ಕತ್ತಲ ತುಂಬಿಕೊಂಡಿರುವಂಥ ಸಮಯದೊಳಗೆ ಮನೆ ಒಳಗೆ ನೀವೆಲ್ಲರೂ ಕೂಡ ಕತ್ತಲಿರುವಂಥ ಮನೆ ಅದ 50 ಕೋಟಿ ರೂಪಾಯಿ ಮನೆ ಒಳಗೆ ಕತ್ತಲು ತುಂಬಿಕೊಂಡದ. ಆ ಮನೆ ಒಳಗೆ ಏನು ತೆಗೆದುಕೊಂಡು ಹೋದ್ರೆ ಬೆಳಕಾಗ್ತೈತಿ? ಏನು ತೆಗೆದುಕೊಂಡು ಹೋದ್ರೆ ಬೆಳಕಾಗ್ತೈತಿ ಹೇಳ್ರಿ? ನಾವು ಎಲ್ಲ ಬಂಗಾರ ತೆಗೆದುಕೊಂಡು ಹೋದ್ರೆ ಬೆಳಕಾಗಂಗಿಲ್ಲ. ಅಲ್ಲಿ ವಸ್ತು ಒಡೆಬಗಳು ತೆಗೆದುಕೊಂಡು ಹೋದ್ರೆ ಬೆಳಕಾಗಂಗಿಲ್ಲ. 50 ಕೋಟಿ ರೂಪಾಯಿದ ಮನೆ ಕತ್ತಲ ಆಗ್ಯದ ಅಂತ ತಿಳ್ಕೊಂಡು ಅಂದ್ರೆ ಆ 50 ಕೋಟಿ ರೂಪಾಯಿದ ಮನೆ ಒಳಗೆ ಕೇವಲ 10 ರೂಪಾಯಿದ ಮೇಣಬತ್ತಿ ತೊಗೊಂಡು ಹೋದ್ರೆ ಬೆಳಕು ಚೆಲ್ಲುತ್ತದಲ್ಲ. 10 ರೂಪಾಯಿದ ಮೇಣಬತ್ತಿ ಸಾಕು. ಹೆಂಗ 10 ರೂಪಾಯಿದ ಮೇಣಬತ್ತಿ ತೆಗೆದುಕೊಂಡು ಹೋದ್ರೆ ಆ ಮನೆ ಬೆಳಕು ಹೆಂಗಾಗ್ತದೋ ಹಂಗೆ ನಮ್ಮ ಮನಸ್ಸಿನೊಳಗೆ ಭಕ್ತಿಯಿಂದ ಪ್ರಾರ್ಥನೆ ಅಂತಕ್ಕಂಥ ದೀಪವನ್ನು ಬೆಳಗಿದಾಗ ನಮ್ಮ ಮನಸ್ಸೆಲ್ಲ ಕತ್ತಲೆ ತುಂಬಿಕೊಂಡಿರುವಾಗ ಬೆಳಕು ಚೆಲ್ಲುತ್ತದೆ. ಅಂದ್ರೆ ಎಂಥ ಬೆಳಕು? ಜ್ಞಾನದ ಬೆಳಕು. ಅಲ್ಲಿ ಮೇಣಬತ್ತಿ ಅಂತೀವಲ್ಲ, ಇಲ್ಲಿ ಜ್ಞಾನದ ಮೇಣಬತ್ತಿಯನ್ನು ಹಾಕಿದಾಗ, ಜ್ಞಾನದ ಮೇಣಬತ್ತಿಯನ್ನು ಹಚ್ಚಿದಾಗ ನಮ್ಮೊಳಗಿರ್ತಕ್ಕಂಥ ಮನೆ ಒಳಗೆ ಬೆಳಕು ಚೆಲ್ಲುತ್ತದೆ. ಅದಕ್ಕೆ ನೀವೆಲ್ಲರೂ ಕೂಡಿಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡೋದೇನೆಂದ್ರೆ, ನನ್ನದು ಮಮತೆ ಅಹಂಕಾರ ಅನ್ನೋದು ಇಟ್ಕೊಳ್ಳಾರ್ದ ನಾವು ಬಂದಿವಿ ಅಂತ ತಿಳ್ಕೊಂಡ್ರೆ
ಪುರಾಣ ಹಿಡಿತದ, ಇಲ್ಲಾಂದ್ರೆ ಹಿಡಿಯಂಗಿಲ್ಲ. ಹೆಂಗೆ ಅಂತ ತಿಳ್ಕೊಂಡ್ರೆ ಪುರಾಣ ಕೇಳಕ್ಕೆ ಬಂದೀವಿ, ಪುರಾಣ ನಡೆದೈತಿ. ಪುರಾಣ ನಡೆದ್ರು ಸಮಯದೊಳಗೆ ಒಬ್ಬ ಮಾತಾಡಕತ್ತಿದ್ದ, ಇದ್ರು ಪುರಾಣಿಕ ಮಾತಾಡಕತ್ತಿದ್ದ. ಮಾತಾಡೋ ಸಮಯದೊಳಗೆ ಏನಂದ, ಸ್ಲೀಪರ್ ಬಗ್ಗೆ ವಿಷಯ ಮಾತಾಡಿದ. ಸ್ಲೀಪರ್ ಅಂತ ಗೊತ್ತಾಕೈತಿಲ್ಲ, ಸ್ಲೀಪರ್ ಬಗ್ಗೆ ವಿಷಯ ಮಾತಾಡಕತ್ತಿದ್ದ. ನೀವೆಲ್ಲರೂ ಕೂಡ ಪವಿತ್ರವಾದ ದೇವಸ್ಥಾನದಲ್ಲಿ ಬಂದೀರಿ. ನೀವೆಲ್ಲರೂ ಕೂಡ ಏನಂತ ತಿಳ್ಕೊಂಡು ಅಂದ್ರೆ, ದೇವಸ್ಥಾನಕ್ಕೆ ಹೋದಾಗ ನೀವು ನಿಮ್ಮ ಸ್ಲೀಪರನ್ನು ಹೊರಗಡೆ ಬಿಟ್ಟು ಒಳಗಡೆ ಹೋಗಿರ್ತೀರಿ. ಹೋದಾಗ ಏನಂತ ತಿಳ್ಕೊಂಡು ಗಂಟಿ ಬಾರಿಸ್ತಿರ್ತೀರಿ. ಗಂಟಿ ಬಾರಿಸಿದ ಬಳಿಕ ನಿಮ್ಮ ಮನಸ್ಸು ಮಲ್ಲೈನ ಮೇಲೆ ಇರಂಗಿಲ್ಲ. ಶರಣ್ರೆ, ನಿಮ್ಮ ಮನಸ್ಸಲ್ಲಿ ಇರ್ತೈತಿ ಹೇಳ್ರಿ? ಹೊರಗೆ ಬಿಟ್ಟು ಬಂದೇನು, ಯಾರು ಹೋಯ್ತಾರ ಏನು? ಯವ್ವ ಗಂಟಿ ಬಾರಿಸ್ತಿರ್ತೀರಿ, ಹಿಂಗೆ ಒಳ್ಳೆ ನೋಡ್ಕೊಂತ ಯಾರು ಹೋಯ್ತಾರ ಏನು, ಯಾರು ಹೋಯ್ತಾರ ಅಂತ. ಹೌದು, ನಮ್ಮ ಮನಸ್ಸು ದೇವರ ಕಡೆ ಇಲ್ಲ. ನಮ್ಮ ಮನಸ್ಸು ಎಲ್ಲಿ ಮಲ್ಲೈನ ಕಡೆ ಇಲ್ಲ. ನಮ್ಮ ಮನಸ್ಸು ಕೇವಲ 100-200 ರೂಪಾಯಿ ಸ್ಲೀಪರ್ ಮೇಲೆ ಅದ. ಮತ್ತು ಭಗವಂತ ಒಲಿ ಅಂದ್ರೆ ಹೆಂಗೆ ಒಲಿತಾನೆ ಹೇಳ್ರಿ? ಸ್ಲೀಪರ್ನ ವಿಷಯ ಮಾತಾಡಕತ್ತಿದ್ರಂತ ಪುರಾಣಿಕರು ಮಾತಾಡೋ ಸಮಯದೊಳಗೆ ಅವನಿಗೆ ನೆನಪಾತಂತ. ಏನಂತ? ಅಯ್ಯೋ ಇವತ್ತರ ತಂದೇನಿ 200 ರೂಪಾಯಿ ಕೊಟ್ಟು ಸ್ಲೀಪರ್ ವಿಷಯ ಇವತ್ತರ ಕೊಡು ತಂದೀನಿ, ಯಾರು ಒಯ್ತಾರ ಏನು, ಯಾರು ಒಯ್ತಾರ ಏನು, ಯಾರು ಒಯ್ತಾರ? ಪ್ರವಚನನ ತಿಳಿಯವಲ್ದು, ಪುರಾಣನ ತಿಳಿಲಾರ್ದಂಗೆ ಆಗೈತೆ. ಅವ ಎದ್ದು ಹೋಗ್ಬೇಕಂತ ನಡು ಮಧ್ಯೆ ಕೂತಾನ. ಅವ ಅಂದ, ಅವ್ರೇನು ಮಾಡಿದ್ರು, ಸ್ಲೀಪರ್ ವಿಷಯ ಮಾತಾಡೋದ್ರಾಗ ಏನಾಯಿತು, ಸ್ವಲ್ಪ ಮಂಗಲ ಅಂತ ತಿಳ್ಕೊಂಡ್ರು. ಮಂಗಲ ತಿಳ್ಕೊಂಡು ಅನ್ನೋದ್ರಾಗ ಅವ ಅಂದ, ಹಾಂ ಮಂಗಳಾರತಿ ಆಗತ್ತ. ಅವ್ರು ಸಣ್ಣದ ಗವಾಯಿಗಳು ಸಣ್ಣದ ಮಂಗಳಾರತಿ ಆಡು ಅಂತ ತಿಳ್ಕೊಂಡು ಅನ್ನೋದ್ರಾಗ ಏನಂದ್ರು, ದೊಡ್ಡ ಮಂಗಳಾರತಿ ಆಡಿಬಿಟ್ರು. ಅವು ಮನಸ್ಸು ತಡೆಯವಲ್ದು, ಯಾವಾಗ ಓದೇನು ಯಾವಾಗ ನೋಡ್ಯಾನು. ಹಂಗೆ ಅನ್ನೋದ್ರಾಗ ಅವ ಏನು ಅನ್ಕೊಂಡ, ಪ್ರವಚನಕ್ಕೆ ಬಂದಾನ, ಕೈ ಮುಗಿದು ಕೇಳಕತ್ತಿದ್ ಯಾರನ್ನ? ಮಲ್ಲಯ್ಯಗೆ ಬೇಡ್ಕೊಂಡ. ಮಲ್ಲಯ್ಯ, ನನ್ನ ಸ್ಲೀಪರ್ ಯಾರೂ ಕಳು ಮಾಡ್ಕೊಂಡು ಹೋಗ್ಬಾರ್ದಪ್ಪ, ನಿನಗೆ 2 ಕಾಯಿ ಹೊಡೆಸ್ತೀನಿ ಅಂದ. ಏನಂದೇವ? ಮತ್ತು ನೀವು ಹೊಡೆಸಿದ್ರಿ? ಹಾಂ, 2 ಕಾಯಿ ಹೊಡೆಸ್ತೀನಿ ಅಂತ ತಿಳ್ಕೊಂಡು ಬೇಡ್ಕೊಂಡ. ಮಂಗಳಾರತಿ ಹಾಡೋದ್ರಾಗ ಏನು ಮಾಡಿದ ಅಂತ ತಿಳ್ಕೊಂಡು ಅಂದ್ರೆ, ಯಾರೂ ಒಯ್ಬಾರ್ದಪ್ಪ ಮಲ್ಲಯ್ಯ, ನಾನು ಅಕಸ್ಮಾತ್ ಯಾರೂ ಒಯ್ಲಿಲ್ಲ ಅಂದ್ರೆ ನಿನಗೆ 2 ಕಾಯಿ ಜೋಡ್ಗಾಯಿ ಹೊಡೆಸ್ತೀನಿ ಅಂತ ತಿಳ್ಕೊಂಡು ಇನ್ನೂ ಮಂಗಳಾರತಿ ಇರೋದ್ರಾಗ ಹೋಗಿ ನೋಡ್ಕೊಂಡು ಬಂದ. ಇನ್ನೂ ಕಾಯಿ ಇದ್ದರು, ಅವು ಇನ್ನೂ ಇದ್ದು, ಸ್ಲೀಪರ್ ಇದ್ದು. ಅವ ಅಂದ, ಏನು ಮಲ್ಲಯ್ಯ ನಾನು ಕಾಪಾಡಿದಪ್ಪ ಮರಯ್ಯ, ನಾನು ಸ್ಲೀಪರ್ ಅದಾವ, ಅದಕ್ಕೆ ಮತ್ತು ಹರಿಕೆ 12 ವರ್ಷ ಏನು ಮಾಡೋದು ಬೇಡ, ಈಗ ಹೊಡಿಸ್ಬಿಡ್ಬೇಕಂತ ತಿಳ್ಕೊಂಡು ಅನ್ಕೊಂಡು ಏನು ಮಾಡ್ದ, 2 ಕಾಯಿ ತಂದ, ಜೋಡ್ಗಾಯಿ ಮಲ್ಲಯ್ಯಗೆ ಹೊಡಿಸಿ ಏನು ಮಾಡಿದ ಅಂತ ತಿಳ್ಕೊಂಡಂದ್ರೆ, ಅವನ ಕಾಯಿನ ಖರ್ಚಿಗಾಗಿ ನೀವು ಎರಿಸ್ತಿರಲ್ಲ ಹಂಗೆ ಎರ್ಜಿದವನು. ಹಿಂಗೆ ಬಾಗಲ್ದಾಗ ನಿಂತು ಕೂತ್ಕೊಂಡಂತ, ತಗೋರಿ ಇದು ಪ್ರಸಾದ ತಗೋರಿ. ಯಾಕೆ? ನಾನು ಮಲ್ಲಯ್ಯಗೆ ಬೇಡ್ಕೊಂಡಿದ್ದೆ, ಪುರಾಣಿಕರು ಸ್ಲೀಪರ್ ಬಗ್ಗೆ ವಿಷಯ ಹೇಳ್ತಿದ್ರು, ಅದಕ್ಕೆ ನಾನು ಮಲ್ಲಯ್ಯಗೆ ಬೇಡ್ಕೊಂಡೆ, ನಾನು 2 ಕಾಯಿ ಹೊಡಿಸ್ತೀನಿ ಅಂತ ತಿಳ್ಕೊಂಡು ಅಂದ್ಕೊಂಡಿದ್ದೆ, ನಾನಾ ಕಾಯಿ ಹೊಡಿಸೀನಿ, ನಂದ ಇದು ಪ್ರಸಾದ ತಗೋರಿ ಅಂದ. ನಾನಾ 2 ಕಾಯಿ ಹೊಡಿಸೀನಿ, ನಾನೇ 2 ಕಾಯಿ ಎಲ್ಲರಿಗೆ ಬಂದವರಿಗೆಲ್ಲ ಕೊಡಕತ್ತಿದ. ನಾನೇ 2 ಕಾಯಿ ಹೊಡಿಸೀನಿ, ನಾನು 2 ಕಾಯಿ ಹೊಡಿಸೀನಿ, ನಾನೇ 2 ಕಾಯಿ ಹೊಡಿಸೀನಿ ಅನ್ಕೊಂತ ಎಲ್ಲರಿಗೆ ಕೊಟ್ಟ. ಉಳು ಮತ್ತು ಆಮೇಲೆ ಎಲ್ಲರಿಗೆ ಕೊಟ್ಕೊಂಡು ಆದ ಬಳಿಕ ಪುರಾಣಿಕ ಕೂತಿದ್ರು, ಅವ್ರಿಗೆ ಕೊಟ್ಟರು. ಯಾಕ್ರಿ ಇದು? ನಾನು ರೀ ಹಿಂಗೆ ರೀ, ನೀವು ಸ್ಲೀಪರ್ ಬಗ್ಗೆ ವಿಷಯ ಎತ್ತಿದ್ರಿ, ನಾವು ಹೊರಗೆ ಹೋಗಿ ನೋಡಿದೆ, ಸ್ಲೀಪರ್ ಇದ್ದು, ಅದಕ್ಕೆ 12 ವರ್ಷ ಅಂತ ತಿಳ್ಕೊಂಡು ಹಿಂಗೆ ಕಾಯಿ ತೊಗೊಂಡು ಬಂದೆ, ಹೊಡಿಸಿದೆ, ಅದಕ್ಕೆ ನಾನು ನಿಮಗೆ ಪ್ರಸಾದ ಕೊಡ್ತೀನಿ ತಗೋರಿ ಅಂದ. ಹೋಗಂದ್ರೆ ಅವ್ರು ಹೋಗಂತ ತಿಳ್ಕೊಂಡಂದ ಬಳಿಕ ಯಾರು ಪ್ರಸಾದ ತೊಗೊಂಡು ಹೋಗಿದ್ರಲ್ಲವ, ಇವ ಪ್ರಸಾದ ಕೊಟ್ಟು ಹೋಗೋದ್ರಾಗ ಅವ್ನು ಸ್ಲೀಪರ್ ಹೋಗಿದ್ರು. ಅವು ಶರಣರ ನೆನಪಿಟ್ಟುಕೋರಿ, ಒಳಗೆ ಹೋಗಿ ನೋಡೋದ್ರಾಗ ಸ್ಲೀಪರ್ಲಿಲ್ಲ. ಯಾಕೆ ಅಂತ ತಿಳ್ಕೊಂಡಂದ್ರೆ, ಅವ ಹೋಗಬೇಕಾದ್ರೆ ಮಲ್ಲಯ್ಯ ನನ್ನ ಸ್ಲೀಪರನ್ನು ಯಾರು ತೆಗೆದುಕೊಳ್ಳಬಾರ್ದು ಅಂತ ತಿಳ್ಕೊಂಡು ಮಲ್ಲಯ್ಯನ ಮೇಲೆ ಏನು ಭಾರ ಹಾಕಿದ್ದ. ಅವಾಗ ಸ್ಲೀಪರ್ ಇದ್ದು, ಸ್ಲೀಪರ್ ಹೋದಾಗ 2 ಜೋಡ್ಗಾಯಿ ಹೊಡಿಸಿದಾಗ ನಾನು ಕೊಬ್ರಿ ಅಂತ ತಿಳ್ಕೊಂಡು ಏನು ಅಂದ, ಅವಾಗ ಸ್ಲೀಪರ್ ಹೋಗಿದ್ದು. ಅಂದ್ರೆ ನಾನೆಂಬ ಅಹಂಕಾರವನ್ನು, ನಾನೆಂಬ ಮಮತೆಯನ್ನು ಇಟ್ಕೊಂಡು ಬಂದೀವಿ ಅಂದ್ರೆ ಇಲ್ಲಿ ತಿಳಿಯಂಗಿಲ್ಲ. ಅದಕ್ಕೆ ಭಕ್ತಿಯಿಂದ ನಾವು ನೀವೆಲ್ಲರೂ ಕೂಡಿ 2 ನಿಮಿಷಗಳ ಕಾಲ ಪ್ರಾರ್ಥನೆ, ನಂತರ ಪುರಾಣದಲ್ಲಿ ಭಾಗಿಯಾಗೋಣ. ಹುಬ್ಬಳ್ಳಿಯ ಈಶ ಸದ್ಗುರು ಸಿದ್ಧಾರೂಢೇಶ, ಈಶಾ ಸದ್ಗುರು ಸಿದ್ಧಾರೂಢೇಶ, ಆರೂಢ ಜ್ಯೋತಿಯ ಬೆಳಗಲು ಬಂದ ನೀನೇ ಜಗದೀಶ, ಆರೂಢ ಜ್ಯೋತಿಯ ಬೆಳಗಲು ಬಂದ ನೀನೇ ಜಗದೀಶ, ಗುರುಶಾಂತಪ್ಪ ದೇವ ಮಲ್ಲಮ್ಮರ ಉದರದಿ ಜನಿಸಿ ಬಂದಾತ, ಗುರುಶಾಂತಪ್ಪ ದೇವ ಮಲ್ಲಮ್ಮರ ಉದರದಿ ಜನಸಿ ಬಂದಾತ, ಚಳಕಾಪುರದಲ್ಲಿ ಜನ್ಮವ ಪಡೆದ ಪುಣ್ಯ ಪುರುಷನೀತ, ಚಳಕಾಪುರದಲ್ಲಿ ಜನ್ಮವ ಪಡೆದ ಪುಣ್ಯ ಪುರುಷನೀತ,
ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ. ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ. ಆರೂಢ ಜ್ಯೋತಿಯ ಬೆಳಗಲು ಬಂದ ನೀನೇ ಜಗದೀಶ. ಆರೂಢ ಜ್ಯೋತಿಯ ಬೆಳಗಲು ಬಂದ ನೀನೇ ಜಗದೀಶ. ಗಜದಂಡ ಶಿವಯೋಗಿಯ ಗುರುವಿನ ಕೃಪೆಯನ್ನು ಪಡೆದಾತ. 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 ವೇದಾಗಮಗಳ ಉಪದೇಶವನ್ನು ಪಡೆದುಕೊಂಡ ನೀತ. ವೇದಾಗಮಗಳ ಉಪದೇಶವನ್ನು ಪಡೆದುಕೊಂಡ ನೀತ. ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ. ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ. ಆರೂಢ ಜ್ಯೋತಿಯ ಬೆಳಗಲು ಬಂದ ನೀನೇ ಜಗದೀಶ. ಆರೂಢ ಜ್ಯೋತಿಯ ಬೆಳಗಲು ಬಂದ ನೀನೇ ಜಗದೀಶ. ಗುರುನಾಥರೋಡರನು ಶಿಷ್ಯನಾಗಿ ಸ್ವೀಕರಿಸಿದ ನೀತ. ಗುರುನಾಥರೂಢರನು ಶಿಷ್ಯನಾಗಿ ಸ್ವೀಕರಿಸಿದ ನೀತ. ಗುರುನಾಥರೋಡರನು ಶಿಷ್ಯನಾಗಿ ಸ್ವೀಕರಿಸಿದ ನೀತ. ಗುರುನಾಥರೂಢರನು ಶಿಷ್ಯನಾಗಿ ಸ್ವೀಕರಿಸಿದ ನೀತ. ಹುಬ್ಬಳ್ಳಿಯನು ಹುಬ್ಬಳ್ಳಿಯಾಗಿಸಿ ಬ್ರಹ್ಮನೀಲನಾದ. ಹುಬ್ಬಳ್ಳಿಯನು ಹುಬ್ಬಳ್ಳಿಯನಾಗೆ ಬ್ರಹ್ಮಲೀನದೀತ. ಹುಬ್ಬಳ್ಳಿಯನು ಹುಬ್ಬಳ್ಳಿಯಾಗಿಸಿ ಬ್ರಹ್ಮಲೀನನಾದ. ಹುಬ್ಬಳ್ಳಿಯನು ಹುಬ್ಬಳ್ಳಿಯನಾಗೆ ಬ್ರಹ್ಮಲೀನನಾದ. ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ. ಹುಬ್ಬಳ್ಳಿಯ ಈಶಾ ಸದ್ಗುರು ಸಿದ್ಧಾರೂಢೇಶ. ಆರೂಢ ಜ್ಯೋತಿಯ ಬೆಳಗಲು ಬಂದ ನೀನೇ ಜಗದೀಶ. 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 ಶಿವ ಸಾಂಬ ಜಯ ನಮಃ ಪಾರ್ವತೀಪತಿ ಶಿವರರ ಮಹಾದೇವ. ಸದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕೀ ಜೈ. ದೇವಚಿತ್ತವದೆನುತ ಮರ್ತಕ್ಕೆ ತಾವು ಸಾರಿದವರೊಳೀಶನು. ಶ್ರೀ ವಿಜಾಪುರದಲ್ಲಿ ಷಣ್ಮುಖ ಸಾಧುವೆನಿಸಿದನು. ಷಣ್ಮುಖ ಸಾಧುವೆನಿಸಿದನು. ಭೂವಿಭುಂ ಮಹಾವಿಷ್ಣುವೇ ಗೊಂದಾವಲಿಕರ ಸಾಧುವೆನಿಸಿದನ. ವಿಧಾತನ ಅನಂತ ಸ್ವಾಮಿ ಸಾಧುವೆನಿಸಿದನು. ಸ್ವಾಮಿ ಸುಸಾಧುವೆನಿಸಿದನು. ಸಾಧುವೆನಿಸಿದನು. ಶಿವ
ಶಿವ ಸಾಂಬ ಜಯ ನಮ ಪಾರ್ವತೀಪತಿ ಶಿವರ ಮಹಾದೇವ. ಗುರು ಸಿದ್ಧಾರೂಢರ ಜೀವನ ದರ್ಶನ ನಾವೆಲ್ಲರೂ ಕೂಡ ನಿನ್ನೆಯ ದಿವಸ ಭಾರತ ಕರ್ನಾಟಕ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನೊಳಗೆ ಒಂದು ಹಳ್ಳಿ ಗ್ರಾಮ, ಅದು ಎಂಥವರು ಅಂತ ತಿಳ್ಕೊಂಡ್ರೆ ಆ ಊರಿನವರು ಸತ್ಯವಂತರು, ಸತ್ಯಕ್ಕೆ ಬೆಲೆ ಕೊಡ್ತಕ್ಕಂಥವರು. ಅಂಥವ ಒಂದು ಊರು, ಕಾಯಕ ಪ್ರೇಮಿಗಳು, ಗುರುಲಿಂಗ ಜಂಗಮ ಪ್ರೇಮಿಗಳು. ಆ ಊರಿನೊಳಗೆ ಒಬ್ಬ ಶ್ರೇಷ್ಠವಾದ ಗೌರವದಿಂದ ಬಾಳತಕ್ಕಂಥ ಒಬ್ಬ ವ್ಯಕ್ತಿ ಗುರು ಶಾಂತಪ್ಪನವರು ಅಂತ. ಗುರು ಶಾಂತಪ್ಪನವರು ಧರ್ಮಪತ್ನಿಯಾಗಿರ್ತಕ್ಕಂಥವರು. ಯಾರ್ರೀ ಗುರು ಶಾಂತಪ್ಪನವರ ಧರ್ಮಪತ್ನಿ ಹೆಸರೇನ್ರಿ? ದೇವಮಲ್ಲಮ್ಮನವರು. ನೋಡ್ರಿ, ಗುರು ಶಾಂತಪ್ಪ ಧರ್ಮಪತ್ನಿ ದೇವಮಲ್ಲಮ್ಮ. ನಿಮಗೆಲ್ಲರಿಗೆ ಧರ್ಮಪತ್ನಿ ಅಂತ ಕರೀತಾರೆ. ನೋಡ್ರಿ, ಯಾಕಂತಾರೆ ಧರ್ಮಪತ್ನಿ? ನಿಮಗೆ ಯಾಕೆ ಧರ್ಮಪತ್ನಿ ಅಂತಾರ? ಯಾಕೆ ಬಿಡ್ರಿ ಮತ್ತೆ, ನಮಗೆ ಗೊತ್ತೇ ಇಲ್ಲ. ಹಿಂದಕ್ಕೇನ ಅಂತಾರ, ಅದನ್ನು ಕನ್ಕೊಂತ ಬಂದಾರ. ನೋಡು, ಶ್ರೇಷ್ಠವಾದ ಒಂದು ಹೆಸರನ್ನು ಕರೀತಾರೆ ನಿಮಗೆಲ್ಲ, ಧರ್ಮಪತ್ನಿ ಅಂತ. ನಿಮ್ಮ ಯಜಮಾನ, ನಿಮ್ಮ ಗಂಡ ದಾರಿ ತಪ್ಪಿ ನಡೆಯಾಕತ್ತಿದ್ನಂದ್ರ, ನಿಮ್ಮ ಯಜಮಾನ ದಾರಿ ತಪ್ಪಿ ಹೊಂಟಿದ್ನ ಅಂತ ತಿಳ್ಕೊಂಡ್ರ, ಅವನ ದಾರಿಗೆ ತರುವುದಕ್ಕಾಗಿ ನೀವು ಧರ್ಮಪತ್ನಿಯರು. ನೀವು ತರಲಿಲ್ಲ ಅಂದ್ರೆ ಕರ್ಮಪತ್ನಿಯರು. ಇಲ್ಲಾಂದ್ರೆ ಏನಕ್ಕೆ ಕರ್ಮಪತ್ನಿಯರಂತ. ಗಂಡ ಸರಿಯಾದ ಟೈಮಿಗೆ ಮನೆಗೆ ಬರಲಿಲ್ಲ ಅಂತ ತಿಳ್ಕೊಂಡ್ರೆ ನೀವು ಅವನಿಗೆ ಅಂತೀರಿ, ಮನೆಯಾಗ ಸ್ವಲ್ಪ ಕಬರ್ ಇರಬೇಕು, ಮನೆಯಾಗ ಹೆಂಡ್ತಿ ನೋಡ ಅಂತ ತಿಳ್ಕೊಂಡು ಅದನ್ನ ಗೊತ್ತಿರ್ಬೇಕು ನಿನಗೆ, ಸ್ವಲ್ಪ ಜಲ್ದಿ ಬಾ ಅಂತಿರಿಲ್ಲ. ಮದುವೆಗಿಂತ ಮೊದಲು ಅವ ಎಲ್ಲೆಲ್ಲಿ ತಿರುಗಾಡಿರ್ತಾನೆ, ಎಲ್ಲೆಲ್ಲಿ ಹೊಕ್ಕೋನೋ ಹೋಗಿ ಬಂದಿರ್ತಾನೆ, ಯಾವ ಚಹಾ ಕುಡಿತಾನೋ ಗೊತ್ತಿಲ್ಲ, ಯಾವ ಚಹಾ ಕುಡಿದಿರ್ತಾನೆ. ಮದುವೆ ಆದ ಬಳಿಕ ನೀವೇನು ಮಾಡ್ತೀರಿ? 9 ಗಂಟೆ ಆದ್ರೆ ಫೋನ್ ಹಚ್ತೀರಿ. ಏನಂತ? ಸ್ವಲ್ಪ ಖಬರ್ ಐತೇನೋ, 9 ಆತ, ಬರ್ತೀಯನ ಮನೆಗೆ? ನೋಡಿ ಆಯ್ತು. ಹಿಂಗೆ ದಾರಿಯನ್ನು ತಪ್ಪಿ ನಡೆದಾಗ ಅವರನ್ನು ದಾರಿಗೆ ತರುವುದಕ್ಕಾಗಿ ನಿಮಗೆ ಧರ್ಮಪತ್ನಿಯರು. ನೀವು ದಾರಿಗೆ ತರಲಿಲ್ಲ ಅಂದ್ರೆ ಕರ್ಮಪತ್ನಿಯರಂತ. ಹೌದಲ್ಲ? ಧರ್ಮಪತ್ನಿ ನೋಡಿ ಹೆಂಗಿರಬೇಕು. ಅವರ ಒಂದು ಸಂಸಾರ ಹೇಗಿತ್ತು ಅಂತ ತಿಳ್ಕೊಂಡ್ರೆ, ಗುರುಲಿಂಗ ಜಂಗಮ ಪ್ರೇಮಿಗಳಂತ ಎದಕ್ಕೆ ಕರೀತಾರಂದ್ರೆ, ಸದಾಕಾಲ ತಮ್ಮ ಮನೆಯ ಗುರುಗಳನ್ನು ವೀರಭದ್ರ ಶಿವಾಚಾರ್ಯರು, ವೀರಭದ್ರ ಸ್ವಾಮಿಗಳನ್ನು ಮನೆ ಒಳಗೆ ಕರೆದು ಅವಲ್ಲೇ ಇಟ್ಕೊಂಡಿದ್ರು ಗುರುಗಳನ್ನು. ನೋಡಿ ಹೆಂಗಿರ್ಬೇಕು. ಸದಾಕಾಲ ಒಬ್ಬ ಗುರುಗಳನ್ನು ಮನೆಯಾಗಿ ಇಟ್ಕೊಂಡಿದ್ರು. ನಮ್ಮ ಗುರುಗಳು ನಮ್ಮ ಮನೆಯಾಗಿರ್ಬೇಕು ರೀ. ಮತ್ತು ಅವ್ರು ಏನಂತ ತಿಳ್ಕೊಂಡ್ರೆ, ಬೆಳಗ್ಗೆ ಎದ್ದ ಬಳಿಕ ಗುರುಗಳಾದವರು ಏನಂತ ತಿಳ್ಕೊಂಡ್ರೆ, ಸ್ನಾನ ಮಾಡಿಕೊಂಡು ಪೂಜಾ ಮಾಡಿಕೊಂಡು ಅವ್ರಿಗೆ ಏನಾದರೂ ಒಂದಿಷ್ಟು ಪ್ರಸಾದವನ್ನು ಕೊಟ್ಟ ಬಳಿಕ ಆ ಕ್ಷಣ ಆಮೇಲೆ ಅವ್ರು ಏನಂತ ತಿಳ್ಕೊಂಡ್ರೆ, ಗುರು ಶಾಂತಪ್ಪ ದೇವಮಲ್ಲಮ್ಮನವರು ಆಮೇಲೆ ಪ್ರಸಾದ ಮಾಡೋರಿ. ಆಮೇಲೆ ಪ್ರಸಾದ ಗುರುವಿಗೆ. ನಮ್ಮ ಒಳಗೊಬ್ಬ ಗುರುಗಳದಾರ, ನಮ್ಮ ಮನೆ ಒಳಗೊಬ್ಬರು ಗುರುಗಳದಾರ. ಅವರಿಗೆ ಗುರುಗಳಿಗೆ ಮೊದಲಿಗೆ ಸ್ನಾನ ಪೂಜೆ ವ್ಯವಸ್ಥೆ ಮಾಡಬೇಕು. ಅವರು ಸ್ನಾನ ಮಾಡುವುದಕ್ಕಿಂತ ಮೊದಲ ದೇವಮಲ್ಲಮ್ಮ ತಾಯಿಯವರು ಏನು ಮಾಡ್ತಿದ್ರು ಅಂತ ತಿಳ್ಕೊಂಡು, ನಾವು ಸ್ನಾನ ಮಾಡಿ ಮನೆಯನ್ನು ಮಡಿ ಉಡಿಯನ್ನು ಮಾಡಿ ಅವರಿಗೆ ಪ್ರಸಾದವನ್ನು ದಿನನಿತ್ಯ ಒಂದು ದಿನ ನಾವು ಕರೆಯುವುದಕ್ಕಾಗಂಗಿಲ್ಲ. ಶರಣರ ನೆನಪಿಟ್ಟುಕೋರಿ, ಒಬ್ಬ ಸ್ವಾಮಿಗಳು ನಮ್ಮ ಮನೆಗೆ ಬಂದಾರಂದ್ರೆ ಒಂದು ದಿನಕ್ಕೆ ನಾವು ಬೇಸರ ಮಾಡ್ಕೊಂತೀವಿ. ನಮ್ಮ ಮನೆಗೆ ಒಬ್ಬ ಸ್ವಾಮಿಗಳು ಬರ್ತಾರೆ, ಯಾರೋ ಒಬ್ಬರು ಪೂಜ್ಯರು ಬರ್ತಾರೆ, ನಿರಂಜನ ಸ್ವಾಮಿಗಳು ಬರ್ತಾರೆ, ಪಟ್ಟದೇವರು ಬರ್ತಾರೆ ಅಂತ ತಿಳ್ಕೊಂಡ್ರೆ ಒಂದು ದಿನದೊಳಗೆ ಬಂದು ಹೋಗೋದ್ರಾಗ ನಮ್ಮ ಬೇಸರಾಗಿರ್ತದ. ಆದರೆ ನಿತ್ಯ ನಿರಂತರವಾಗಿ ಮನೆ ಒಳಗೆ ಅವ್ರು ಏನಂತ ತಿಳ್ಕೊಂಡ್ರೆ, ವೀರಭದ್ರ ಸ್ವಾಮಿಗಳಿಗೆ ನಿತ್ಯ ನಿರಂತರ ಮನೆ ಒಳಗೆ ಪೂಜೆ ಪ್ರಸಾದ ಮಾಡ್ತಿದ್ರಂತ. ನೋಡಿ ಹೆಂಗಿರ್ಬೇಕು. ನಿತ್ಯ ನಿರಂತರ ಪೂಜೆ ಮಾಡೋರವ್ರು, ಅವ್ರು ಹೆಂಗಿರ್ಬೇಕು. ಆ ತಾಯಿ ದೇವಮಲ್ಲ ಒಂದಿಷ್ಟು ಬೇಸರ ಮಾಡ್ಕೊಳ್ತಿರ್ಲಿಲ್ಲ ಅಂತ. ಹಿಂಗ ಅಂತ ತಿಳ್ಕೊಂಡು ಬೇಸರ ಮಾಡ್ಕೊಳ್ಳಿಲ್ಲ. ಹೆಸರ ದೇವ ಮಲ್ಲಮ್ಮಕ್ಕೆ ಹೆಸರ ದೇವ ಮಲ್ಲಮ್ಮ ಅಂತ. ದೇವತೆ ಸ್ವರೂಪಳಾಗಿರ್ತಕ್ಕಂಥವಳೇ ಮಲ್ಲಮ್ಮ, ದೇವ ಮಲ್ಲಮ್ಮ ಅಂತ ಕರೀತಾರೆ. ಗುರು ಶಾಂತಪ್ಪನವರು ನೋಡಿ, ಶಾಂತಪ್ಪನವರು ಹೆಸರು ಶಾಂತಪ್ಪ, ಗುರು ಶಾಂತಪ್ಪ ಅಂತ.
ಹೆಸರು ಗುರುಶಾಂತಪ್ಪನವರು ದೇವಮಲ್ಲಮ್ಮನವರು. ಏನು ಸುಂದರವಾದ ಹೆಸರು ಅವರ ಜೀವನ. ಅಂಥವರು ದಿನನಿತ್ಯ ಅವರ ಮನೆ ಒಳಗೆ ವೇದ ಪುರಾಣ ಶಾಸ್ತ್ರ ನಡೀತಿತ್ತಂತ, ವಚನಶಾಸ್ತ್ರ ನಡೀತಿತ್ತು, ಸಿದ್ಧಾಂತ ಶಿಖಾಮಣಿ ಶಾಸ್ತ್ರ ನಡೀತಿತ್ತು, ವೀರಶೈವ ಸಿದ್ಧಾಂತ ಬಗ್ಗೆ ದಿನನಿತ್ಯ ಶಾಸ್ತ್ರ ನಡೀತಿತ್ತಂತ ಅವ್ರ ಮನೆಯಾಗ. ಒಬ್ಬ ಸ್ವಾಮಿಗಳನ್ನೇ ಮನೆ ಒಳಗೆ ಇಟ್ಕೊಂಡ್ರವ್ರು. ನೋಡಿ ಹೆಂಗಿರ್ಬೇಕು ಅವ್ರು. ಆದ್ರೆ ಅವ್ರು ಹೆಂಗೆ ತಿಳ್ಕೊಂಡಿದ್ರು ಸಂಸಾರ ಅಂದ್ರೆ ಹೆಂಗೆ ಐತೆ ಅಂತ ತಿಳ್ಕೊಂಡಿದ್ರು, ಪ್ರಪಂಚ ಅಂದ್ರೆ ಹೆಂಗೆ ಅಂತ ತಿಳ್ಕೊಂಡಿದ್ರು. ಯಾಕಂದ್ರೆ ದಿನನಿತ್ಯ ಅವ್ರು ಶಾಸ್ತ್ರ ಕೇಳೋರಲ್ಲ, ಅವ್ರು ಹೆಂಗೆ ತಿಳ್ಕೊಂಡಿದ್ರು ಸಂಸಾರ ಅನ್ನೋದು ಹೆಂಗಿತ್ತು ಅನ್ನೋ ತಿಳ್ಕೊಂಡ್ರೆ, ಉಚ್ಚಿಷ್ಟದ ಉದಕದೊಳಗೆ ಚಂದ್ರಮನ ನೆಳಲಿದ್ದರೇನು, ಆ ಚಂದ್ರಮ ಉಚ್ಚಿಷ್ಟದೊಳಗಿದ್ದಾತನೇ ಅಲ್ಲಲ್ಲ. ಕೆಸರೊಳಗಣ ತಾವರೆಯಂತೆ ಶರಣನ ಕಾಯವು ಸಂಸಾರ ವ್ಯಾಪಕದೊಳಗಿದ್ದು ಕೆಸರೊಳಗಣ ತಾವರೆಯಂತೆ ಇದ್ದು ಇರನು ನಮ್ಮ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಶರಣರು ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂತಾರೆ. ನೋಡಿ ಎಂಥ ಮಾತಂತಾರೆ. ಉಚ್ಚಿಷ್ಟದ ಉದಕದೊಳಗೆ ಚಂದ್ರಮನ ನೆಳಲಿದ್ದರೇನು, ಆ ಚಂದ್ರಮನ ಉಚ್ಚಿಷ್ಟದೊಳಗಿದ್ದಾತನೇ. ಶರಣರ ವಚನ ಶಾಸ್ತ್ರ ಇದು. ಅವ್ರು ಹೇಳ್ತಾರೆ ಏನಂತ ತಿಳ್ಕೊಂಡು ಶುದ್ಧವಾದ ಒಂದು ಮಾತು ಹೇಳ್ಕೊಂಡು ಬರ್ತಾರೆ. ಈಗ ಮ್ಯಾಲೆ ಚಂದ್ರದ ಬೆಳಕು ಬೀಳ್ತೈತಿ, ಚಂದ್ರನ ಬೆಳಕು ಬೀಳ್ತೈತಲ್ಲ ಎಲ್ಲ ಕಡೆ ಬೀಳ್ತೈತಿ. ಇಲ್ಲಿ ಬೀಳ್ತದ, ಮಲ್ಲಯ್ಯನ ಗುಡಿ ಮೇಲೆ ಬೀಳ್ತದ, ಎಲ್ಲ ಕಡೆ ಬೀಳ್ತದ. ಆದ್ರೆ ಗಟಾರದ ನೀರಿನ ಮೇಲೆ ಕೂಡ ಬೀಳ್ತೈತಿ. ಹೌದ್ರೆ, ಗಟಾರದ ನೀರು ಏನು ನಿಂತ್ಕೊಂಡೈತಲ್ಲ ಅದ್ರ ಮೇಲೆ ಬೀಳ್ತದ. ಆದ್ರೆ ಗಟಾರದ ನೀರು ಒಳಗೆ ಏನು ಚಂದ್ರನ ಪ್ರತಿಬಿಂಬ ಕಾಣಕತ್ತೈತಲ್ಲ, ಅವ್ರಂತಾರ ಆ ಚಂದ್ರಮನೇನು ಉಚ್ಚಿಷ್ಟದೊಳಗಿದ್ದಾತನೇ. ಉಚ್ಚಿಷ್ಟ ಅಂದ್ರೇನು? ಎಂಜಲದ ನೀರು ಅಂತ. ಎಂಜಲದ ನೀರು, ಹೊಲಸಾದ ನೀರು ಅಂತ ಕರೀತಾರೆ. ಹೊಲಸಾದ ನೀರಿನೊಳಗೆ ಚಂದ್ರನದು ಪ್ರತಿಬಿಂಬ ಬಿದ್ದೈತೆ. ಮತ್ತು ಅದ್ರೊಳಗೆ ಬಿದ್ದೈತಲ್ಲ, ಅದು ಬಿದ್ದಿರ್ತಕ್ಕಂಥದ್ದು ಏನೈತಲ್ಲ ಚಂದ್ರ ಅದ್ರಾಗ ಕಾಣಕತ್ತಾನ. ಮತ್ತು ಅವು ಏನು ಅದ್ರಾಗ ಹೊಲಸಾಗ್ಯಾನೇನು, ಅದ್ರಾಗೇನು ಹೊಲಸಾಗ್ಯಾನೇನು? ಚಂದ್ರ ಏನು ಹೊಲಸಾಗ್ಯಾನೇನವ? ಹೊಲಸಾಗಿಲ್ಲ ಅದು. ಮತ್ತು ಮ್ಯಾಗ ಚಂದ್ರ ಅದನ್ನು ಬುಡಕ್ಕೆ ಅದು ಪ್ರತಿಬಿಂಬ ಬಿದ್ದೈತೆ ಅಂತಾರೋ. ಚಂದ್ರ ಹೊಲಸಾಗಿಲ್ಲ. ಹಾಗೆ ಶರಣನ ಕಾಯ ಸಂಸಾರದ ವ್ಯಾಪಕದೊಳಗಿದ್ದು ಇರನು ಅಂತಾರೋ. ಶರಣರ ಕಾಯ ಸಂಸಾರದ ವ್ಯಾಪಕದೊಳಗಿದ್ದು ಇರನು. ಅವು ಹೆಂಗದನ ಅಂತ ತಿಳ್ಕೊಂಡ್ರೆ ಸಂಸಾರದ ಗದನ ಹೆಂಗದನ ಅಂತ ತಿಳ್ಕೊಂಡ್ರೆ ನೀರಿನೊಳಗ ಹಡಗು ಹೊಂಟೈತಂತ. ಸಮುದ್ರದ ನೀರಿನೊಳಗೆ ಹಡಗು ಹೋಗ್ತೈತಲ್ಲ, ಸಮುದ್ರದ ನೀರಿನೊಳಗೆ ಹಡಗು ಹೋಗ್ತೈತೆ. ಆದ್ರೆ ನೀರು ಅದ್ರಾಗ ಬರಬಾರ್ದಂತ. ಶರಣರ ಹಡಗಿನೊಳಗೆ ನೀರು ಬರಬಾರ್ದು. ಹಡಗು ನೀರಿನ ಮೇಲೆ ಹೋದ್ರೆ ಚಲೋ ಇರ್ತೈತಿ. ಸಂಸಾರ ಹೆಂಗಿರ್ತೈತಿ? ಆರಾಮಾಗಿ ಹೋಗ್ತಿರ್ತೈತಿ, ಆರಾಮಾಗಿ ಹೋಗೋದಂತಾರೆ. ಆದ್ರೆ ಹಡಗಿನೊಳಗೆ ನೀರು ಬಂತಂತ ತಿಳ್ಕೊಂಡ್ರೆ ಹಡಗ ಮುಳುಗುತ್ತ ಅಂತಾರೆ. ಹಂಗೆ ಸಂಸಾರದೊಳಗೆ ನಾವು ಸಂಸಾರದೊಳಗೆ ಇರಬೇಕು. ಹೆಂಗಿರಬೇಕು? ಹಡಗಿನೊಳಗೆ ನೀರಿದ್ದಂಗೆ ಇರಬೇಕಂತ ಇದ್ದು ಇರನು ಅಂತಾರೆ ಅವರು. ಇದ್ದು ಇರನು ಹೆಂಗ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಶರಣರು ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂತಾರೆ. ಶರಣರು ಸಂಸಾರ ಮಾಡಿದ್ರಂತ. ಅನೇಕ ಮಹಾತ್ಮರು, ಕಲಬುರಗಿ ಶರಣಪ್ಪನವರಂಥವರು, 40 ವಾಡದ ವೀರೇಶ್ವರ ಶರಣರಂಥವರು ಕೂಡ ಈ ನಾಡಿನ ಒಳಗೆ ಮದುವೆಯನ್ನು ಮಾಡಿಕೊಂಡಾರ. ಆದ್ರೆ ಮದುವೆ ಮಾಡ್ಕೊಂಡು ಮಕ್ಕಳನ್ನು ಎತ್ತಿದ್ರು ಕೂಡ ಸಂಸಾರದೊಳಗೆ ಹಿಂಗೆ ಹತ್ತುಕೊಳ್ಳಾರ್ದಂಗೆ ಅದಾರಂಥವ್ರು. ಒಂದಿಷ್ಟು ದೂರ ಹಿಂಗೆ ಅದಾರ, ಇದ್ದು ಇಲ್ಲದಂಗೆ ಅದಾರ ಅಂತ ತಿಳ್ಕೊಂಡಂತಾರ. ಆದ್ರೆ ಸಂಸಾರದಲ್ಲಿ ಹೆಂಗೆ ಅದಾರ ಅಂತ ತಿಳ್ಕೊಂಡ್ರೆ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಅಂತಾರವ್ರು. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಆಗಿರೋದು. ಅದಕ್ಕೆ ಅವರೊಂದು ಮಾತನ್ನು ಹೇಳಿಕೊಂಡು ಬರ್ತಾರೆ, ಸುಂದರವಾಗಿರ್ತಕ್ಕಂಥ ಮಾತು. ಎಷ್ಟೋ ಮಂದಿ ಸಂಸಾರದೊಳಗೆ ಎಡರು ತೊಡರು ಮಾಡ್ಕೊಂಡ್ರು ಅಂತ ತಿಳ್ಕೊಂಡಂತಾರೆ. ಎಷ್ಟೋ ಮಂದಿ ಸಂಸಾರದ ಅರ್ಥ ಗೊತ್ತಿರಲಿಲ್ಲ, ಪ್ರಪಂಚವನ್ನು ಹೇಗೆ ಮಾಡಬೇಕಂತ ತಿಳ್ಕೊಂಡು ಗೊತ್ತಿಲ್ಲ, ಸಂಸಾರದೊಳಗೆ ಹೇಗಿರ್ಬೇಕಂತ ತಿಳ್ಕೊಂಡು ಗೊತ್ತಿಲ್ಲ, ಸಂಸಾರವನ್ನು ಹೆಂಗೆ ನಡೆಸ್ಬೇಕಂತ ತಿಳ್ಕೊಂಡು ಗೊತ್ತಿಲ್ಲದಕ್ಕೆ ಎಷ್ಟೋ ಮಂದಿ ಜನ ಏನಂತ ತಿಳ್ಕೊಂಡ್ರೆ ಸಂಸಾರ ಗಂಡ ಹೆಂಡತಿ ಜಗಳ ಮಾಡ್ಯಾರ. ಜಗಳ ಮಾಡಿ ಏನು ಮಾಡಿದ್ರು? ಕೋರ್ಟಿನ ತನಕ ಹೋದ್ರು. ಅವ್ರ ಸಂಸಾರದ ಬಗ್ಗೆ ಗೊತ್ತಿಲ್ಲದಕ್ಕಾಗಿ. ಮತ್ತು ಶರಣರು ಏನಂತಾರ? ಸಂಸಾರ ಭಾಳ ಚಲೋ ಅಂತ ತಿಳ್ಕೊಂಡಂತಾರ. ಅವರು ಮಹಾತ್ಮರು ಏನಂತಾರ? ಸಂಸಾರ ಮಾಡಬೇಕು, ಭಾಳ ಚಲೋ ಸಂಸಾರ ಮಾಡಬೇಕಂತ. ಮತ್ತು ಸಂಸಾರ ಕೆಟ್ಟ ಅಂತ ತಿಳ್ಕೊಂಡು ಅಲ್ಲಿಲ್ಲ, ಸಂಸಾರವನ್ನು ಕೆಟ್ಟ ಅಂತ ತಿಳ್ಕೊಂಡು ಹೇಳಕ್ಕೆ ಹೋಗಲಿಲ್ಲ. ಸಂಸಾರದೊಳಗೆ ಇದ್ದುಕೊಂಡು ಪಾರಮಾರ್ಥ ತಿಳ್ಕೋಬೇಕಂತಾರ. ಪ್ರಪಂಚವನ್ನು ಮಾಡಿ ಪಾರಮಾರ್ಥ ತಿಳ್ಕೋಬೇಕಂತಾರ. ಸಂಸಾರ ಭಾಳ ಚೆಂದಾಗಿ ಮಾಡಬೇಕಂತ.
ಶರಣರ. ಮತ್ತು ಅದನ್ನು ಕೆಟ್ಟ ಗೃಹಸ್ಥಾಶ್ರಮ ಅಂತ ಕರೀತಾರೆ. ಅದಕ್ಕೆ ಗೃಹಸ್ಥಾಶ್ರಮ ಭಾಳ ಕೆಟ್ಟ ಅಂತ ತಿಳ್ಕೊಂಡು ಅನ್ನಂಗಿಲ್ಲ. ಯಾಕಂತ ತಿಳ್ಕೊಂಡಂದ್ರೆ ಗೃಹಸ್ಥಾಶ್ರಮ ಭಾಳ ಕೆಟ್ಟ ಅಂತ ತಿಳ್ಕೊಂಡು ಅಂದಿವಂದ್ರೆ ಶರಣರ ನೆನಪಿಟ್ಕೋರಿ, ನಾವು ಕೆಟ್ಟ ಅಂತ ತಿಳ್ಕೊಂಡು ಹೇಳಾಕತ್ತೀವಿ ಅಂತ ತಿಳ್ಕೊಂಡಂದ್ರೆ ಇವತ್ತಿನ ನಾಡಿನ ಒಳಗೆ ಸದ್ಗುರು ಸಿದ್ಧಾರೂಢರಂಥವ್ರು ಈ ಭೂಮಿಗೆ ಅವತಾರವಾಗ್ತಿರ್ಲಿಲ್ಲ ಕೆಟ್ಟ ಅಂತ ತಿಳ್ಕೊಂಡಂದ್ರೆ. ಹೌದ್ರೆ ಸಂಸಾರ ಭಾಳ ಚಲೋ ಅದ, ಒಳ್ಳೆಯ ಸಂಸಾರವನ್ನು ಮಾಡಿದ್ರಿ ಅಂತ ತಿಳ್ಕೊಂಡು ಸದ್ಗುರು ಸಿದ್ಧಾರೂಢರಂಥ ಮಕ್ಕಳನ್ನು ಎತ್ತಬಹುದು ಅಂತಾರೆ ಅವರು. ಸಂಸಾರ ಗೃಹಸ್ಥ ಆಶ್ರಮದಿಂದನೇ ಇವತ್ತು ಸಿದ್ಧಾರೂಢರಂಥವರನ್ನ, ಲಡ್ಡು ಮುತ್ಯಾನಂತವರನ್ನ, ಅಜಾತ ನಾಗಲಿಂಗ ಶಿವಯೋಗಿಗಳಂತವರನ್ನ, ನವಲಗುಂದ ಅಜಾತ ನಾಗಲಿಂಗ ಶಿವಯೋಗಿಗಳಂತವರನ್ನ, ನಾಗಭೂಷಣ ದೇವರಂತವರನ್ನ ಶರಣರ ಸಂಸಾರ ಕೆಟ್ಟ ಅನ್ನಕ್ಕೆ ಬರಂಗಿಲ್ಲ. ಈ ನಾಡಿಗೆ ಕೊಟ್ಟಿರ್ತಕ್ಕಂಥವು ನಿಮ್ಮೂರಿನೊಳಗೆ ಒಬ್ಬರು ಪರಮ ಪೂಜ್ಯರ ಸ್ವಾಮಿಗಳಾದರೂ ಕೇಳಿಗೆ ಮಟ್ಟಕ್ಕೆ ಸಂಸಾರ ಕೆಟ್ಟ ಅನ್ನಕ್ಕೆ ಬರಂಗಿಲ್ಲ. ಸಮಾಜಕ್ಕೆ ಇವತ್ತೇನಂತ ತಿಳ್ಕೊಂಡ್ರೆ ಅವ್ರು ಏನಂತ ತಿಳ್ಕೊಂಡ್ರೆ ನನ್ನ ಮಗನಲ್ಲ, ಇವತ್ತಿನಿಂದ ಸಮಾಜದ ಮಗ ಅಂತ ತಿಳ್ಕೊಂಡು ಅರ್ಪಣೆ ಮಾಡಿದ್ರಲ್ಲ. ನೀವೆಲ್ಲರೂ ಕೂಡ ಗಲಗಲಿಯ ಪುರದವರೆಲ್ಲರೂ ಕೂಡಿಕೊಂಡು ಇವತ್ತೊಬ್ಬ ಸ್ವಾಮಿಗಳನ್ನು ಸಮಾಜಕ್ಕೆ ಕೊಟ್ಟರೆ ನೀವೆಲ್ಲ ಏನು ಪುಣ್ಯವಂತರು. ಮತ್ತು ಸಂಸಾರ ಕೆಟ್ಟ ಅಂತ ತಿಳ್ಕೊಂಡು ಹೆಂಗಂತೀರಿ? ನಮಗೆ ಸಂಸಾರ ನಡೆಸಕ್ಕೆ ಬರಲಾರ್ದ ಕೆಟ್ಟಾಗೈತಿ. ಹೌದಲ್ರಿ? ಸಂಸಾರ ಚೆಂದಾಗಿ ಅರ್ಥ ಮಾಡ್ಕೊಂಡು ಹೋಗಾಕ ನಂದ ನಡಿಬೇಕಂತ ತಿಳ್ಕೊಂಡು ಗಂಡ ನಾ ಹೇಳಿದ್ದೆ ಕೇಳಬೇಕಂತ ತಿಳ್ಕೊಂಡು ಹೆಂಡತಿ ನಾ ಹೇಳಿದಂಗೆ ನಡಿಬೇಕಂತ ಗಂಡ ಇಬ್ಬರು ಜಗಳ ಹಾಡಿದರೆ ಸಂಸಾರ ಸಂಸಾರ ಆಗಂಗಿಲ್ಲ, ವಿರಸ ಬೆಳೀತದೆ. ಗಂಡ ಹೆಂಡತಿ ಜಗಳ ಹಾಡಿದ್ರಂತ ಏನು ಗಂಡ ಜಗಳ ಹಾಡಿದ, ನಾ ಇರಂಗಿಲ್ಲ ಮನೆಯಾಗ ಅಂದವ. ಏನಂದ? ಮನೆಯಂಗೆ ಇರಂಗಿಲ್ಲ ಅಂತ ತಿಳ್ಕೊಂಡು ಜಗಳ ಹಾಡಿ ಹೊಂಟ. ಏನಂದ್ರ? ಹೋಗ್ಬೇಕಾರೆ ಹಂಗ ಅನ್ಲಿಲ್ಲವ. ಏನಂದ್ರೆ ಸತ್ರಿ ಮನೆಗೆ ಬರಗಿಲ್ಲ ಅಂದವ. ಶರಣರ ನೋಡ್ರಿ ಹೆಂಗೈತಿ. ಹೆಣ್ತಿ ಬಯಾಕತ್ತಿದ್ಲು, ಗುದ್ದಾಡಿದ್ರು, ಮನೆ ಬಿಟ್ಟು ಹೊಂಟಿದ್ದ. ಎಲ್ಲಿಗೆ ಹೋಗಿದ್ನ ಗೊತ್ತಿಲ್ಲ. ಹೋಗೋ ಮುಂದೆ ಅಂದಂತ ಏನಂತ? ಸತ್ರಿ ಮನೆಗೆ ಬರಗಿಲ್ಲಂತ. ಹೆಣ್ತಿ ಬಂದಾಳ, ಮಕ್ಕಳಿಗೆ ಅವೆಲ್ಲಾಗೆ ಒಳ್ಳೆ ಏನಂದ? ಸತ್ರು ಮನೆಗೆ ಬರಗಿಲ್ಲ ಅಂದವ. ಅಂದಂತ ನೋಡಿ ಹೆಂಗಿರ್ಬೇಕು. ಸತ್ರಿ ಮನೆಗೆ ಬರಗಿಲ್ಲ ಅಂತ ತಿಳ್ಕೊಂಡು ಅಂದ. ಗಲಗಲಿ ಬಿಟ್ಟು ಹೊರಟ ನಡ್ಕೊಂತ ಹೋದ. ರಾತ್ರಿ ಒಳಗೆ ಗಲಗಲಿ ದಾಟಿ 1-2-3 ಕಿಲೋಮೀಟ್ರ್ ಹಿಂಗೆ ಹೊಂಟಿದ್ದಂತ. ಹೋಗೋ ಮುಂದೆ ಏನಂತ ತಿಳ್ಕೊಂಡು ಅಂದ್ರೆ ದಾರಿ ಒಳಗೆ ಒಂದು ಕಲ್ಲು ಎಡವಿ ಬಿದ್ದ. ಕಲ್ಲು ಎಡವಿ ಬಿದ್ದ ಬಳಿಕ ಏನಿದು ಅಂತ ತಿಳ್ಕೊಂಡು ಒಳ್ಳೆ ನೋಡಾಕತ್ತಿದ. ಹಿಂಗೆ ನೋಡಾಕತ್ತಿದ. ಕಲ್ಲು ಏನು ಎಡಿ ಬಿದ್ದಿದ್ನಲ್ಲ, ಕಲ್ಲು ತೆಗದ. ಇವನವನಂತ ತಿಳ್ಕೊಂಡು ಕಲ್ಲು ತೆಗದ. ಆ ಕಲ್ಲಿನ ಬುಡಕ್ಕೆ ಏನಂತ ತಿಳ್ಕೊಂಡ್ರೆ ಒಂದು ಬಂಗಾರ ತಪಾಲಿತ್ತು. ಬಂಗಾರ ತಪಾಲಿ ಕೈಯಾಗ ಸಿಕ್ತು. ಏನಂದು ಹೊಂಟಿದ್ದೇವ? ಸತ್ರ ಮನೆಗೆ ಬರಗಿಲ್ಲ ಅಂತ ತಿಳ್ಕೊಂಡ್ರೆ ಕೈಯಾಗ ಬಂಗಾರ ತಪಾಲಿ ಬಂತು. ಅತ್ತಾಗ ಹೋಗೋವಿತ್ತ ಒಳ್ಳೆ ಬಂದು ಮತ್ತೆ ಅತ್ತಾಗ ಹೋಗೋ ಒಳ್ಳೆ ಇತ್ತಾಗ ಬಂದ. ಬರೋದ್ರಾಗ ಬಂದು ಕದ ಬರೆಸಿದ. ಯಾರಂತ ತಿಳ್ಕೊಂಡ? ನಾನೇನ ಗಂಡ ಅಂತ ತಿಳ್ಕೊಂಡಂದ. ಎದಕ್ಕೆ ಬಂದು? ಸತ್ರ ಬರಗಿಲ್ಲ ಅಂತ ತಿಳ್ಕೊಂಡ್ ಎದಕ್ಕೆ ಬಂದು? ಮೊದಲು ಕದ ತೆಗಿ ಅಂದ. ಮೊದಲು ಕದ ತೆಗಿ ಅಂತ ತಿಳ್ಕೊಂಡ. ಕದ ತೆಗೋದು ಹೊಳಗೋದು. ಏನಿದು? ಬಂಗಾರ ಸಿಕ್ತೆ. ಹೋದ್ನ್ಯಾ, ದಾರಿ ಒಳಗೆ ಹೆಡಿ ಬಿದ್ನ್ಯಾ. ನೋಡಿ ಹೊಳ್ಳಿ ನೋಡೋದ್ರಾಗ ಬಂಗಾರ ತಪಾಲಿತ್ತು. ಹೆಣ್ಮಗಳಂದು ಇನ್ನೊಂದು ಸಲ ಹೊಳ್ಳಿ ಹೋಗಿ ಇನ್ನೊಂದು ತಪಾಲಿ ಸಿಗ್ತೈತೆ ಅನ್ಲಕ್ಕೆ. ಇದು ಸಂಸಾರ ಹೆಂಗಿರ್ತೈತಲ್ಲ, ಇದು ಇಂಥವ್ರ ಸಂಸಾರ. ಆದ್ರೆ ಜಗಳ ಮಾಡ್ರಿ. ಸಂಸಾರ ಅಂದ್ಮೇಲೆ ಜಗಳ ಬರ್ತೈತಿ. ಹೌದಲ್ಲ? ಎಲ್ಲರ ಮನೆಯಾಗ ಜಗಳ ಇರ್ತೈತಿ. ನನ್ನ ಮನೆಯಾಗ ನಾ ಪುರಾಣ ಹೇಳಕೈತಿ, ನನ್ನ ಮನೆಗಿಲ್ಲ. ನನ್ನ ಮನೆಗೆ ದೊಡ್ಡ ಸಂಸಾರ. ಮತ್ತು ಪರಮಾತ್ಮದೇನು ಏನು ಸಂಸಾರ? ದೊಡ್ಡ ಸಂಸಾರ ಒಂದು. ತಲೆ ಮೇಲೆ ಒಬ್ಬಾಕಿನ ಕುಂದಿರ್ಸ್ಕೊಂಡಾನ, ತೊಡೆ ಮೇಲೆ ಒಬ್ಬಾಕಿನ ಕುಂದಿರ್ಸ್ಕೊಂಡಾನ. ಅವ್ನು ದಿನ ಜಗಳ ಐತೆ ಅಂತ ಅವನ ಮನೆಯಾಗ, ಪರಮಾತ್ಮ ಮನೆಯಾಗ. ಅವ್ನ ಜಗಳ ಯಾರು ಬಗೆಹರಿಸ್ಬೇಕ್ರಿ? ಸಂಸಾರ ಅಂದ್ರೆ ಭಾಳ ಇಷ್ಟ ಅಂತ ತಿಳ್ಕೊಂಡು ಅನ್ಕೊಂಡು ಎಷ್ಟೋ ಮಂದಿ ಏನು ಮಾಡ್ತಾರೆ? ಮದುವೆಗಿಂತ ಮೊದಲೇ ನೋಡ್ಬೇಕು. ಮದುವೆಗಿಂತ ಮೊದಲ ಎಂಗೇಜ್ಮೆಂಟ್ ಆಕೈತಿ. ಎಂಗೇಜ್ಮೆಂಟ್ ಅಂತೀರಿ, ಏನಂತೀರಿ? ಗಟ್ಟಿ ಮಾಡೋದು ಅಂತಿರಲ್ಲ. ಹೆಣ್ಣು ಗಟ್ಟಿ ಮಾಡೋದು ಅಂತ ತಿಳ್ಕೊಂಡು ಅಂತಾರೆ. ಹೋಳಿಗೆ ಉಣ್ತಾರೆ. ಗಟ್ಟಿ ಮಾಡಿ ಹೋಳಿಗೆ ಉಣ್ತಾರೆ. ಹುಡುಗಿ ಏನು ಮಾಡ್ತಾನೆ? ಆ ಹುಡುಗಿ ಅವತ್ತು ಫೋನ್ ಕೊಡಿಸಿ ಬರ್ತಾನೆ. ಇನ್ನು 6 ತಿಂಗಳು ಮುಂದಿರ್ತೈತಿ ಮದುವೆ. ಆ ಹುಡುಗಿ ಫೋನ್ ಕೊಡಿಸಿ ಆ ಹುಡುಗಿ ಒಂದು ಫೋನ್ ಕೊಡಿಸಿ ಬರ್ತಾನಂತ. 6 ತಿಂಗಳ ಮುಂದೆ ಇರೋದ್ರಾಗ ಒಂದು ಫೋನ್ ಕೊಡಿಸ್ತಾನೆ, ಮಾತಾಡ್ತಾನೆ. ಏನು ಚಂದ ಮಾತಾಡ್ತಾನೆ, ಏನು ಕತ್ತಿ ಮಾತಾಡ್ಕೊತಾನ. ಮೆಳಗಿ ಮೇಲೆ ಕುಂಬಿ ಮೇಲೆ ಅಡ್ಡಾಡ್ತಾನೆ, ಒತ್ಕೊಂಡ ಬೀಳುತ್ತಾನೆ. ಹಿಂಗೆ ಮಾತಾಡ್ಕೊತಾನೆ. ಹಿಂಗೆ ಅದು ಯಾವ ಊರು ಐತಲ್ರಿ? ಎಡಹಳ್ಳಿ. ಎಡಹಳ್ಳಿಗೇನೋ ಹೋಗ್ಕಾನಾಗ.
ಅಲ್ಲಿಂದ ಮಾತಾಡ್ಕೊಂತ ಬರ್ತಾನ, ಕುಂಬಿ ಮೇಲೆ ಕುಂದಿರ್ತಾನ, ರಾತ್ರಿ 12 ಗಂಟೆ ಆಗಿರ್ತೈತಿ, ಬರ್ತಿರ್ತಾನ, ನಗ್ತಿರ್ತಾನ. ಆ ಹೆಣ್ಮಗಳು ಅಂತಾಳ, ಇಲ್ಲ ಊಟ ಮಾಡಿ ಹೋಗು ಅಂತ ತಿಳ್ಕೊಂಡಂತಾಳ. ಇಲ್ಲ ನೀ ಊಟ ಮಾಡತ್ತ ನಾ ಉಣ್ಗಲಂತ ನೀವು. ಇನ್ನು ಅಲ್ಲೇ ಅದಳ್ರಿ ಈಗ ತವ್ರ ಮನ್ಯಾಗ ನೀವು ಉಣತ್ತ ನಾ ಉಣಂಗಿಲ್ಲ ಅಂತ ತಿಳ್ಕೊಂಡು ಇವಾಗ ಫೋನ್ ಹಚ್ತಾನೆ. ಇನ್ನು ಮತ್ತೆ ಆಯ್ಕೆ ಊಟ ಮಾಡಿ ಒಳ್ಳೆ ಫೋನ್ ಹಚ್ತಾಳೆ, ಉಂಡೇನ? ಇನ್ನೂ ಇಲ್ಲ, ನಿಂದು ಊಟ ಆಯ್ತಿಲ್ಲ, ನಾ ಈಗ ಉಣ್ತೀನಿ ಅಂತಾನೆ. ಇವು ಒಬ್ಬರು ಕೂಡ ಊಟ ಮಾಡಿ ಮತ್ತೆ ಬೆಳ್ತಾನೆ ಚಲೋ ಹೋಗ್ತೈತೆ. ಏನು ಮಾತಾಡ್ತಾರೋ ಏನಿಲ್ಲ ಗೊತ್ತಿಲ್ಲ. ಅನ್ಲಿಮಿಟೆಡ್ ಕಾಲ್ ಅನ್ಲಿಮಿಟೆಡ್ ಕಾಲ್ ಮಾತಾಡಿದ್ರು ಫೋನ್ನೇ ಮಾತಾಡಿದ್ರು ಮದುವೆ ಆತೀವಿ. 6 ತಿಂಗಳ ಪರ್ಯಂತರ ಏನು ಮಾತಾಡಿದ್ರಲ್ಲ, 6 ತಿಂಗಳ ಆದ ಬಳಿಕ ಬಂತು ಮದುವೆ ಡೇಟು. ಮದುವೆ ಮಾಡಿದ್ರು, ಮದುವೆ ಆಗಿ 3 ತಿಂಗಳಾತು. ಮದುವೆ ಆಗಿ 3 ತಿಂಗಳಾತು, ಜಗಳ ಬಂತು. ಮದುವೆ ಆಗಿ 3 ತಿಂಗಳಾತು, ಜಗಳ ಬಂತ್ರಿ. ಜಗಳ ಬಂದ ಬಳಿಕ ಹಿರಿಯರೆಲ್ಲ ಬಂದರು, 4-5 ಮಂದಿ ನಮ್ಮೆಲ್ಲ ಶರಣರೆಲ್ಲ ಹಿರಿಯರು ಬಂದರು. ಯಾಕೋ ತಮ್ಮ ಎದಕ್ಕೆ ಜಗಳ ಮಾಡ್ತೇವೆ, ಸ್ವಲ್ಪ ರೈತೇನು? ಅವ ಅಂದ, ಇಲ್ರಿ ನಮ್ಗೆ ಹಾಗಂಗಿಲ್ಲ, ನಾನಿರ್ಬೇಕು ಒಂದು. ಏನಂದನ್ರಿ? ನಾನಿರ್ಬೇಕು ಒಂದು, ಇಲ್ಲ ಆಕಿರ್ಬೇಕು ಒಂದು ಅಂದ. ಅವನು ಅಲ್ಲೋ ಮದುವೆಗಿಂತ ಮೊದಲು 6 ತಿಂಗಳು ಅನ್ಲಿಮಿಟೆಡ್ ಕಾಲೇ ಮಾತಾಡಿದ್ದು ಹೋತದು. ಎಷ್ಟು ಪ್ರೇಮ ಮಾತಾಡಿದ್ದಿ, ಎಷ್ಟು ಪ್ರೀತಿಯಿಂದ ಮಾತಾಡಿದ್ದಿ. ನೀ ಉಣ್ಲತನ ನಾ ಉಣ್ಣಂಗಿಲ್ಲ ಅಂತ ತಿಳ್ಕೊಂಡು ಅದು ಎಲ್ಲಿ ಹೋತು? ಬಂದ ಬಳಿಕ 3 ತಿಂಗಳದಾಗ ಜಗಳ ಬಂತು. ಅವ ಅಂತಾನ, ನೀ ಇರಬೇಕು ಒಂದಿಲ್ಲ ನಾನಿರಬೇಕು ಒಂದಂದ. ಅವಾಗ ಹಿರಿಯರೆಲ್ಲರೂ ಕೂಡ ಏನಂತ ತಿಳ್ಕೊಂಡ್ರು, ತಮ್ಮ ಹಂಗೆ ಮಾಡೋಕ್ಕೆ ಬರೋಂಗಿಲ್ಲ, ವಿಚಾರ ಮಾಡಂದ್ರೆ ಅವ್ರು. ಮುಂಜಾನೆ ಬೆಳಗ್ಗೆದ್ದ ಬಳಿಕ ವಿಚಾರ ಮಾಡೋಣ, ಈಗ ಊಟ ಮಾಡಿ ಮಲ್ಕೊಂಬಿಡ ಅಂತ ತಿಳ್ಕೊಂಡಂದ್ರು. ಆಯ್ತು ಬಿಡ ಅಂತ ತಿಳ್ಕೊಂಡಂದ್ರು. ಊಟ ಮಾಡಿ ಮಲ್ಕೊಂಡ. ಬೆಳಗ್ಗೆ ಎದ್ದ ಬಳಿಕ ಮತ್ತೆ ಹಿರಿಯರು ಅಂತೆಲ್ಲ ಹೇಳಿದ್ರಲ್ಲ, 8-9 ಗಂಟೆಗೆ ಮತ್ತೆ ಬಂದ್ರು ಅವ್ನ ಮನೆ ಹತ್ರ. ಯಾಕೋ ತಮ್ಮ ಮತ್ತೆ ಹೆಂಗೆ ಮಾಡೋದು ಅಂತ ತಿಳ್ಕೊಂಡಂದ ಬಳಿಕ ಆ ಹುಡುಗಿ ಏನನ್ನಬೇಕು, ಇರ್ಲಿ ಬಿಡ್ರಿ ಆಕೆ ಇರಲಕ್ಕ ಅಂದವ. ಇರ್ಲಿ ಬಿಡ್ರಿ ಆಕೆ ಇರಲಕ್ಕ ಅಂದ. ರಾತ್ರಿ ಏನಂದನ, ಆಕೆ ಇರಬೇಕು ಒಂದು, ನಾನು ಇರಬೇಕು ಒಂದಂದು. ಮತ್ತು ಯಾವುದ್ರಿ ಇದು? ಅದಕ್ಕೆ ಸಂಸಾರವನ್ನು ಅರಿತುಕೊಂಡು ಮಾಡಬೇಕು ಅಂತಾರೆ. ಪ್ರಪಂಚವನ್ನು ಮಾಡಬೇಕಾದ್ರೆ ಅದಕ್ಕೇನು ಬೇಕು? ಸಂಸಾರದೊಳಗೆ ನಾವು ಭಾಗಿಗಳಾಗ್ತೀವಂದ್ರೆ ಅದಕ್ಕೊಂದಿಷ್ಟು ಆಧ್ಯಾತ್ಮ ಅನ್ನೋದು ಅಟ್ಯಾಚ್ ಆಗಬೇಕು. ಒಂದಿಷ್ಟು ಆಧ್ಯಾತ್ಮವನ್ನು ಅಟ್ಯಾಚ್ ಆದಾಗ, ಸದ್ಗುರು ಸಿದ್ಧಾರೂಢಂಥ ಪುರಾಣವನ್ನು ಕೇಳಿದಾಗ, ಕಲಬುರಗಿ ಶರಣಬಸವೇಶ್ವರಂಥ ಪುರಾಣವನ್ನು ಕೇಳಿದಾಗ, ಒಳ್ಳೆಯ ಮಹಾತ್ಮರ ಪುರಾಣವನ್ನು ನಾವು ಕೇಳಿದಾಗ, ಪ್ರಪಂಚದೊಳಗೆ ಏನೇ ತೊಂದರೆಗಳು ಬಂದರೂ ಕೂಡ ಧೈರ್ಯವಾಗಿ ಸಾಗಿಸುವಂಥ ಒಂದು ಶಕ್ತಿ ಬರುತ್ತೈತಿ. ಧೈರ್ಯವಾಗಿ ಸಾಗಿಸುವಂಥ ಒಂದು ಸಾಮರ್ಥ್ಯ ಸಂಸಾರದೊಳಗೆ ಬರ್ತೈತಿ. ಅದಕ್ಕೆ ಸಂಸಾರ ಅಂತ ತಿಳ್ಕೊಂಡ ಬಳಿಕ ಗುರುಶಾಂತಪ್ಪ ದೇವಮಲ್ಲಮ್ಮನವ್ರು ಮಾಡ್ತಾರೆ. ಹೆಂಗೆ ಅಂತ ತಿಳ್ಕೊಂಡ್ರೆ, ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ. ಅದನ್ನು ಗವಾಯಿಗಳು ಹಾಡ್ತಾರೆ. ಮತ್ತೆ ನೋಡು, ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕಾ? ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕಾ? ಪೂಜೆ ಮಾಡಬೇಕಾ? ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕಾ? ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕಾ? ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕಾ? ಪೂಜೆ ಮಾಡಬೇಕಾ? ಜಂಬವ ಬಿಟ್ಟು ಗುರು ಹಿರಿಯರಲ್ಲಿ ಪ್ರೀತಿಲೇ ಇರಬೇಕಾ? ಹಂಬಲದಿ ನಿನ್ನತ್ತೆ ಮಾವರ ಸೇವೆಯೊಳಿರಬೇಕಾ? ಹಂಬಲದಿ ನಿನ್ನತ್ತೆ ಮಾವರ ಸೇವೆಯೊಳಿರಬೇಕಾ? ಸೇವೆಯೊಳಿರಬೇಕಾ? ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕಾ? ಮರಿಯಾಗದೆ ಹೆಮ್ಮಾರಿಯಾಗದೆ ನಾರಿಯಾಗಬೇಕಾ? ಬರಿಯ ಮಾತಿನಲ್ಲಿ ಕಾಲ ಕಳಿಯದೆ ದುಡಿಯುತ್ತಲಿರಬೇಕಾ? ಉರಿಮರಿಯಾಗದೆ ಹೆಮ್ಮಾರಿಯಾಗದೆ ನಾರಿಯಾಗಬೇಕಾ?
ಬರಿಯ ಮಾತಿನಲ್ಲಿ ಕಾಲ ಕಳಿಯದೆ ದುಡಿಯುತ್ತಲಿರಬೇಕಾ ಮಾರಿಯ ಮೇಲೆ ಮಹಾದೇವಿ ಕಳೆ ತುಂಬಿ ತುಳುಕಬೇಕಾ ಮಾರಿಯ ಮೇಲೆ ಮಹಾದೇವಿ ಕಳೆ ತುಂಬಿ ತುಳುಕಬೇಕಾ ದಾರಿಯೊಳಿದ್ದು ಧರ್ಮದಿಂದ ಗುಣಕೀರ್ತಿ ಗಳಿಸಬೇಕಾ ಗುಣಕೀರ್ತಿ ಗಳಿಸಬೇಕಾ ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕಾ ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕಾ ಪೂಜೆ ಮಾಡಬೇಕಾ ಕೆಟ್ಟ ಗುಣಗಳು ಸುಟ್ಟು ಹಾಕಿ ಮನ ನಿಷ್ಠೆಯೊಳಿರಬೇಕಾ ಕಷ್ಟ ಬಂದರೂ ಕಣ್ಣೀರಾಕದೆ ನಗುತ್ತಾ ಇರಬೇಕಾ ಕೆಟ್ಟ ಗುಣಗಳು ಸುಟ್ಟು ಹಾಕಿ ಮನ ನಿಷ್ಠೆಯೊಳಿರಬೇಕಾ ಕಷ್ಟ ಬಂದರೂ ಕಣ್ಣೀರಾಕದೆ ನಗುತ್ತಾ ಇರಬೇಕಾ ಇಷ್ಟ ದೇವರ ಪೂಜೆಯ ಮಾಡಿ ಪ್ರಸಾದ ಉಣಬೇಕಾ ಇಷ್ಟ ದೇವರ ಪೂಜೆಯ ಮಾಡಿ ಪ್ರಸಾದ ಉಣಬೇಕಾ ಭ್ರಷ್ಟಳಾಗದೆ ಬಂಧು ಬಳಗದೊಳು ಹಿತವಾಗಿರಬೇಕಾ ಹಿತವಾಗಿರಬೇಕಾ ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕಾ ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕಾ ಪೂಜೆ ಮಾಡಬೇಕಾ ಗಂಡನ ಮೇಲೆ ಯಾವ ಪಂಥಗಳು ಯಾಕ ಮಾಡಬೇಕಾ ಭಂಡ ಹೆಣ್ಣು ಈ ಹಾಡಿನ ಅರ್ಥ ಮೊದಲು ತಿಳಿಯಬೇಕಾ ಗಂಡನ ಮೇಲೆ ಯಾವ ಪಂಥಗಳು ಯಾಕ ಮಾಡಬೇಕಾ ಭಂಡ ಹೆಣ್ಣು ಈ ಹಾಡಿನ ಅರ್ಥ ಮೊದಲು ತಿಳಿಯಬೇಕಾ ಕಂಡ ಬೆಳೆಸಿ ಕಾದಾಡುವ ಹೆಣ್ಣಿನ ರುಂಡ ಕಡಿಯಬೇಕಾ ಉಂಡ ಮನೆಗೆ ಎರಡನ್ನು ಬಗೆಯುವ ಹೆಣ್ಣು ಸಾಯಬೇಕಾ ಹೆಣ್ಣು ಸಾಯಬೇಕಾ ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕಾ ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕಾ ಪೂಜೆ ಮಾಡಬೇಕಾ ಪಾವನ ಪತಿಗೆ ಮನ ಮೀಸಲದ ಅಡಿಗೆ ಉಣಿಸಬೇಕಾ ದೇವ ಸಮಾನ ಗಂಡ ಹೋದರೆ ಗತಿಯಾರೆನಬೇಕಾ ಪಾವನ ಪತಿಗೆ ಮನ ಮೀಸಲದ ಅಡಿಗೆ ಉಣಿಸಬೇಕಾ ದೇವ ಸಮಾನ ಗಂಡ ಹೋದರೆ ಗತಿಯಾರೆನಬೇಕಾ ಭಾವ ವರ್ಧಿಸಿ ನಿತ್ಯ ಗಂಡನಿಗೆ ಬಾಗಿ ನಮಿಸಬೇಕಾ ಭಾವ ವರ್ಧಿಸಿ ನಿತ್ಯ ಗಂಡನಿಗೆ ಬಾಗಿ ನಮಿಸಬೇಕಾ ಜೀವ ಜೀವದಿ ಅಂತ್ಯದಿ ಹೆಣ್ಣಿಗೆ ನಡೆನುಡಿ ಇರಬೇಕಾ ನಡೆನುಡಿ ಇರಬೇಕಾ ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕಾ ಹೆತ್ತ ತಾಯಿ ತಂದೆ ತವರಿನ ಕೀರ್ತಿ ತರಬೇಕಾ ಅತ್ತೆ ಮಾವರನ್ನು ಹಡೆದ ತಾಯಿ ತಂದೆ ಎನ್ನಬೇಕಾ
ಹೆತ್ತ ತಾಯಿ ತಂದೆ ತವರಿನ ಕೀರ್ತಿ ತರಬೇಕಾ ಅತ್ತೆ ಮಾವರನ್ನು ಹಡೆದ ತಾಯಿ ತಂದೆ ಎನ್ನಬೇಕಾ ಚಿತ್ತದಿಂದ ಸತ್ಯ ಶಿವನಾಮ ನಿತ್ಯ ನುಡಿಯಬೇಕಾ ಚಿತ್ತದಿಂದ ಸತ್ಯ ಶಿವನಾಮ ನಿತ್ಯ ನುಡಿಯಬೇಕಾ ಮತ್ತೆ ಮತ್ತೆ ಹೊಳಿಯಪ್ಪನ ಹಾಡನು ಹಾಡಿನಲಿಯಬೇಕಾ ಹಾಡಿನಲಿಯಬೇಕಾ ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕಾ ನಂಬಿಕೆಯಿಂದ ಗಂಡನ ಪಾದ ಪೂಜೆ ಮಾಡಬೇಕಾ ಪೂಜೆ ಮಾಡಬೇಕಾ ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ತುಂಬಿದ ಮನೆಯನ್ನು ಒಡೆಯದ ಹೆಣ್ಣು ಲಕ್ಷ್ಮಿಯಾಗಬೇಕಾ ಶಿವಸಾಂಬದೇ ನಮ ಪಾರ್ವತೀ ಪದ ಶಿವರ ಮಹಾದೇವ. ಎಲ್ಲರನ್ನ ಕರೆದುಕೊಂಡು ಹೋಗುವ ಶಕ್ತಿ ಮನೆ ಒಳಗಿರುವಂಥ ಧರ್ಮಪತ್ನಿಯಾಗಿರುವಂಥ ಹೆಂಡತಿಗೆ ಆ ಶಕ್ತಿ ಇರುತ್ತದೆ. ಯಾಕಂದರೆ ಜವಾಬ್ದಾರಿ ಅವಳಿಗೆ ಬಹಳ ಇರ್ತದೆ. ಬಂಧು ಬಾಂಧವರನ್ನು ನೋಡಿಕೊಂಡು ಹೋಗೋದು, ಆ ಮನೆ ಒಳಗೆ ಬಂದ ಬಳಿಕ ತಾನು ಆ ಮನೆಯ ಒಳಗಿರ್ತಕ್ಕಂಥ ಯಜಮಾನಿ ಆ ಮನೆಯಿಂದ ಬೇರೆ ಕಡೆಗೆ ಕೊಟ್ಟಿರ್ತಕ್ಕಂಥ ತಾಯಿಂದರನ್ನು ಅವಳನ್ನು ಬರಮಾಡಿಕೊಳ್ಳೋದು, ಕಳಿಸೋದು, ಕರ್ಕೊಂಬರೋದು ಹಿಂಗೆ ಇರಬೇಕು. ಹಿಂಗೆ ಇದ್ದಾಗ ಮಾತ್ರ ಆ ಮನೆಗೆ ಏನಂತ ತಿಳ್ಕೊಂಡ್ರೆ ಗೌರವ ಇರ್ತದೆ. ಆ ಮನಿತನ ಸದಾವಕಾಲ ಲಕ್ಷಣವಾಗಿರ್ತಕ್ಕಂಥ ಮನಿತನ ಇರ್ತದೆ. ಮತ್ತು ಗಂಡನ ಮನೆಯವರು ಬಂದ್ರಪ್ಪ ಅಂದ್ರೆ ಹಿಂಗೆ ಸಡ್ರ ಬಡ್ರ ಮಾಡಿದ್ರಪ್ಪ ಅಂದ್ರೆ ಹೆಂಗೆ ಆಗ್ತೈತೆ ತವ್ರ ಮನೆಯವರು ಬಂದ್ರೆ ಜೀವ ಮಾಡೋದು, ಗಂಡನ ಮನೆಯವರು ಬಂದ್ರೆ ಹಿಂಗೆ ಮಾಡಿದ್ರಪ್ಪ ಅಂದ್ರೆ ಆ ಮನೆಯ ಲಕ್ಷಣ ಇರಲ್ಲ. ಗಂಡ ಹೆಂಡತಿ ಮಲ್ಕೊಂಡಿದ್ರವ ಮಲ್ಕೊಂಡಾಗ ಫೋನ್ ಬಂತು ಗಂಡಗೆ ಫೋನ್ ಬಂತಂತ. ಅವಾಗ ಗಂಡ ಹಿಂಗೆ ಕೈಯಾಗ ಫೋನ್ ಹೊಡ್ಕೊಂಡು ಅವು ಬಂದಾಳ ಅಂತ ಇಷ್ಟ ಅಂದ. ಅವು ಬಂದಾಳ ಅಂದ ಬಳಿಕ ಹೆಣ್ತಿ ಅನ್ನಬೇಕು, ಅವು ಬಂದಾಳ ಅಂತ ತಿಳ್ಕೊಂಡು ಅಂದ ಬಳಿಕ ಹೆಣ್ತಿ ಅನ್ನಬೇಕು. ಏನ್ರಿ 10-11 ಗಂಟೆ ಆಗೈತಿ, ಇಷ್ಟೊತ್ತಿನಾಗ ನಾ ಎಲ್ಲಿ ಅಡುಗೆ ಮಾಡ್ಬೇಕು, ಹೆಂಗೆ ಉಣಿಸ್ಬೇಕು, ಏನಾಗೈತೆ ಅಂತ ತಿಳ್ಕೊಂಡು ಹಿಂಗೆ ಅನ್ನಕತ್ತಿಲ್ಲ ಅನ್ನೋದ್ರಾಗ ಏನು ಮಾಡ್ಬೇಕು ಈಗ? ಒಳ್ಳೆ ಹೋಗ್ಬಿಡ ಅಂತ ತಿಳ್ಕೊಂಡಂತ ಒಳ್ಳೆ ಹೋಗ ಅಂತ ತಿಳ್ಕೊಂಡಂದ ಬಳಿಕ ಒಳ್ಳೆ ಹೋಗ್ಬಿಡವ, ನಾವು ಮನೆಯಾಗಿಲ್ಲ ಬೇರೆ ಊರಿಗೆ ಬಂದೀವಂತ. ಮನ್ಯಾಗ ಅದಾರ ಯವ್ವ ಒಳಗೆ ಬೆಡ್ರೂಮ್ನಾಗ ಮಲ್ಕೊಂಡಾರ. ಆದ್ರೆ ಏನಂದ್ರು ನಾವು ಬೇರೆ ಊರಿಗೆ ಹೋಗಿವಿ ಮನೆಯಾಗಿಲ್ಲ ಅಂತ ಹೇಳಿದ್ರು. ಆಯ್ತಾ, ಇಲ್ಲವ ನಾವು ಮನೆಯಾಗಿಲ್ಲ ಬೇರೆ ಊರಾಗದೀವಿ ಅಂತ ತಿಳ್ಕೊಂಡಂಗಿಟ್ಲ ಹೆಣ್ಮಗಳು ಬಂದಿತ್ತಲ್ಲ ಬೈಕೊಂತ ಹೋಗ್ತಿದ್ದ. ಹಿಂಗೆ ತಿಳ್ಕೊಂಡು ಬೈಕೊಂತ ಹೋಗೋದ್ರಾಗ ಏನಾಯ್ತು, ಒಂದು ಅರ್ಧ ತಾಸು ಆಗಿಂದ ಆ ಹೆಣ್ಮಗಳು ಕೇಳಕತ್ತಿಲ್ಲ ಹೆಣ್ತಿ, ಏನ್ರಿ ನಮ್ಮವ್ವ ಬರ್ತೇನಂತ ತಿಳ್ಕೊಂಡು ಅಂದಿದ್ಲು ಅಂತ. ನಮ್ಮವ್ವ ಬರ್ತೇನಂತ ತಿಳ್ಕೊಂಡು ಅಂದಿದ್ಲು. ಹಿಂಗ ಬಂದಾಕಿ ನಿಮ್ಮವನ ಅಂದವ. ಬಂದಾಕಿ ನಿಮ್ಮವನ ಅಂತ ತಿಳ್ಕೊಂಡು ಮತ್ತೆ ಯಾಕೆ ಹೇಳಿಲ್ಲ? ನಾ ಹೌವ ಅಂತ ತಿಳ್ಕೊಂಡು ಅಷ್ಟ ಅಂದೆ, ನೀ ಏನಂದಿ? ಕಳಿಸ್ಬಿಡಕ್ಕೆ ನಂದಿ, ಕಳಿಸ್ಬಿಡ ಅಂತ ತಿಳ್ಕೊಂಡಂದಿ. ಯಾಹವ್ವ ಆದ್ರೆ ಏನಾಯ್ತು? ಬಂದಾಳ ಅಂದ ಬಳಿಕ ಅಪರಾಧಿ ಒಳಗೆ ಬಂದಾಳ ಅಂತ ತಿಳ್ಕೊಂಡು ಕರಿ ಅಂತ ತಿಳ್ಕೊಂಡು ಭಾವನೆ ಬರಲಿಲ್ಲ, ಒಳ್ಳೆ ಕಳಿಸಂದೆ ಕಳಿಸೀನಿ ಅಂದು. ನೋಡಿ ಎಷ್ಟು ವಿಚಿತ್ರಲ್ಲ. ವಾಸಿಷ್ಠ ಋಷಿಗಳು ಧರ್ಮಪತ್ನಿ ಅರುಂಧತಿಯವರು ದಿನನಿತ್ಯ ಗಂಡನನ್ನು ಬೆಳಗಿನ ಜಾವ ಹೇಳ್ತಿದ್ಲು. ಬೆಳಗಿನ ಜಾವ ಸೂರ್ಯ ಹುಟ್ಟುವುದಕ್ಕಿಂತ ಮೊದಲ, ಸೂರ್ಯೋದಯ ಆಗುವುದಕ್ಕಿಂತ ಮೊದಲ, ಅರುಂಧತಿ ನಕ್ಷತ್ರ ಮೂಡುವುದಕ್ಕಿಂತ ಮೊದಲ ಆ ತಾಯಿ ಮನೆ ಮುಂದೆ ಸಾರಣಿಯನ್ನು ಹಾಕಿ ರಂಗೋಲಿಯನ್ನು ಹಾಕ್ತಿದ್ಲು. ಶರಣರ ರಂಗೋಲಿಯನ್ನು ಹಾಕ್ತಿದ್ಲು ಮನೆ ಮುಂದೆ. ನೀವೆಲ್ಲರೂ ಮನೆ ಮುಂದೆ ರಂಗೋಲಿ ಹಾಕ್ತೀರಿ. ನಮ್ಮ ಮೇಲೆ ಒಂದು ರೂಮ್ ಕೊಟ್ಟಾರಲ್ಲ, ಆ ರೂಮಿನ ಮೇಲೆ ಒಬ್ಬರು ತಾಯಿಂದ ರಂಗೋಲಿ ಹಾಕ್ತಾರೆ ದಿನ. ಅದ್ರ ಹಾಕಿ ಏನು ಮಾಡ್ತಾರೆ, ಮುಂದೆ ಒಂದು ಬರೆದಿರ್ತಾರೆ, ಶರಣು ಬನ್ನಿ ಅಂತ ಬರೆದಿರ್ತಾರೆ. ನೀವು ಮನೆ ಮುಂದೆ ರಂಗೋಲಿ ಹಾಕಿರ್ತೀರಿ. ಯಾಕೆ ಹಾಕ್ಬೇಕ್ರಿ ರಂಗೋಲಿ? ಯಾಕೆ ಹಾಕ್ತಾರೆ ರಂಗೋಲಿ? ತಾಯಂದ್ರೆ ಇಷ್ಟೆಲ್ಲ ತಿಳ್ಕೊಂಡಿಲ್ಲ ರಂಗೋಲಿ ಬಗ್ಗೆ ಗೊತ್ತಿಲ್ಲ. ಶರಣರ ರಂಗ ಒಲಿತನ ಅಂತ.
ರಂಗೋಲಿ ಹಾಕೋದಂದ್ರೆ ಏನು? ಶರಣರ ರಂಗ ಒಲಿತನ. ರಂಗ ಅಂದ್ರೆ ಏನು? ಪಾಂಡುರಂಗ ಒಲಿಯುವುದಕ್ಕಾಗಿ ರಂಗೋಲಿ. ಸುಮ್ಮನೆ ಎಲ್ಲ ರಂಗ ಒಲಿಯುವುದಕ್ಕಾಗಿ. ರಂಗ ಅಂದ್ರೆ ಏನು? ಪಾಂಡುರಂಗ ಒಲಿಯುವುದಕ್ಕಾಗಿ ರಂಗೋಲಿಯನ್ನು ಹಾಕುವುದು. ನಾವಾಗ ರಂಗೋಲಿ ಹಾಕ್ಬೇಕಂತ ತಿಳ್ಕೊಂಡು ಯಾರ ಮನೆ ಒಳಗೆ, ಯಾರ ಮನೆ ಮುಂದೆ, ಶರಣರ ನೆನಪಿಟ್ಟುಕೋರಿ ತಾಯಿ ಅಂದ್ರೆ ನೀವು, ಯಾರ ಮನೆ ಮುಂದೆ ಆರುಂಧತಿ ನಕ್ಷತ್ರ ಮೂಡುವುದಕ್ಕಿಂತ ಮೊದಲ, ಆರುಂಧತಿ ನಕ್ಷತ್ರ ಮೂಡುವುದಕ್ಕಿಂತ ಮೊದಲ ಮನೆ ಮುಂದೆ ಸಾರಣಿಯನ್ನು ಹಾಕಿ ಯಾರು ರಂಗೋಲಿಯನ್ನು ಹಾಕ್ತಾರ ಅವ್ರ ಮನೆ ಒಳಗ ಸದಾವಕಾಲ ಲಕ್ಷ್ಮಿ ತಾಂಡವಾಡ್ತೀನಿ ಅಂತ ತಿಳ್ಕೊಂಡು ಹೇಳ್ಯಾಳ. ಸದಾವಕಾಲ ಲಕ್ಷ್ಮಿ ನಾನು ತಾಂಡವಾಡ್ತೀನಿ, ಅವ್ರು ಕರೆಯೋದು ಬೇಡ, ಅವ್ರ ಮನೆ ಮುಂದೆ ನಾನೇ ಹೋಗ್ತೀನಿ ಅವ್ರ ಮನೆ ಒಳಗ ಅಂತ ತಿಳ್ಕೊಂಡಂತಾಳ. ಯವ್ವ, ಯಾರು ಬೆಳಗಿನ ಜಾವ ಆರುಂಧತಿ ನಕ್ಷತ್ರ ಮೂಡುವುದಕ್ಕಿಂತ ಮೊದಲು ಯಾರು ರಂಗೋಲಿ ಹಾಕ್ಯಾರ ಹೇಳ್ರಿ? ನಾ ಹಿಂಗೆ ಹೇಳಿದ್ನೇವ ಪುರಾಣದಾಗ. ಒಂದೂರು ಪುರಾಣಕ್ಕೆ ಹೋಗಿದ್ದೆ ಹಿರಿಯಾಳದಾಗ. ಆ ಊರಾಗ ಹಿಂಗೆ ಹೇಳಿದೆ. ಒಬ್ಬ ಹೆಣ್ಮಗಳು ಏನು ಮಾಡಿದ್ಲು, ಪುರಾಣ ಕೇಳ್ಕೊಂಡ್ಲಲ್ರಿ. ಪುರಾಣ ಕೇಳಿ ಮುಂಜಾನೆ ಎದ್ದು ನಾ 7 ಗಂಟೆಗೆ ಕೇಳ್ಬೇಕಾಕೈತಿ, ಹೇಳೋದಕ್ಕಾಗಲ್ಲ ಅಂದಕ್ಕೆ. ಹೇಳೋಕ್ಕಾಗಲ್ಲ ಅಂತ ತಿಳ್ಕೊಂಡು ಏನು ಮಾಡಿದ್ಲು, ರಾತ್ರಿ ಮಲಗೋ ಮುಂದೆ ಸಾರಣಿ ಹಾಕಿ ರಂಗೋಲಿ ಹಾಕಿ ಮಕ್ಕೊಂಬಿಟ್ಲು ಆಕೆ. ಚಲೋ ಮಾತು ಹೇಳಿದ್ರು ನೋಡ್ರಿ ಅಜ್ಜಾರ, ಪುಣ್ಯ ಬರಲಿ ನಿಮಗಂದ್ರೆ. ನಾವು ಇನ್ನು ಮೇಲೆ ಹಾಕ್ತೀವಿ. ಹಂಗಲ್ಲ. ಯಾಕಂದ್ರೆ ಮುಂಜಾನೆ ಕೆಲವೊಬ್ಬರು 8ಕ್ಕೆ ಕೇಳೋರು ಇರ್ತಾರೆ, ಸೂರ್ಯ ಬಂದ ಬಳಿಕ ಕೇಳೋರು ಇರ್ತಾರೆ. ಆರುಂಧತಿ ನಕ್ಷತ್ರ ಮೂಡುವುದಕ್ಕಿಂತ ಮೊದಲ ಮನೆ ಮುಂದೆ ಸಾರಣಿಯನ್ನು ಹಾಕಿ ರಂಗೋಲಿಯನ್ನು ಹಾಕಿದ್ರೆ ರಂಗ ಒಲಿತಾನ. ಮತ್ತು ರಂಗೋಲಿಯನ್ನು ಹಾಕಬೇಕಾದ್ರೆ ನೀವು ಹಾಕ್ತೀರಿ ಏನಂತ? ಶರಣು ಬನ್ನಿ ಅಂತ ತಿಳ್ಕೊಂಡು ಹಾಕಬೇಕು. ಶರಣು ಬನ್ನಿ ಅಂತ ತಿಳ್ಕೊಂಡು ಹಾಕಬೇಕು. ಯಾರ ಮನೆ ಮುಂದೆ ಶರಣು ಬನ್ನಿ ಅಂತ ತಿಳ್ಕೊಂಡು ಹಾಕಿರ್ತಿರಲ್ಲ, ಒಂದು ಸಾರೆ ಹಿಂಗೆ ಶರಣು ಬನ್ನಿ ಅಂತ ತಿಳ್ಕೊಂಡು ಅವ್ರ ಮನೆ ಮುಂದೆ ಹಾಕಿದ್ರಂತ. ಯಮಲೋಕದಿಂದ ಯಮಧರ್ಮ ಬಂದಂತ ಅವ್ರ ಮನೆ ಹತ್ರ. ಯಮಧರ್ಮ ಬಂದು ಅವ್ರ ಮನೆ ಮುಂದೆ ಬೆಳಗಿನ ಜಾವ ಏನು ರಂಗೋಲಿ ಹಾಕಿದ್ರಲ್ಲ, ಶರಣು ಬನ್ನಿ ಅಂತ ತಿಳ್ಕೊಂಡು ಹಾಕಿದ್ರಲ್ಲ, ಯಮಧರ್ಮ ಒಂದು ಹೆಜ್ಜೆ ಇಡೋದ್ರಾಗ ಶರಣು ಬನ್ನಿಯನ್ನು ನೋಡಿದಂತ ಹಿಂದಕ್ಕೆ ಸರ್ಕೊಂಡಂತ. ಯಾಕೆ ಯಾಕೆ ಹಿಂದಕ್ಕೆ ಸರ್ಕೊಂಡ ಅಂತ ತಿಳ್ಕೊಂಡು ಅಂದ್ರೆ ಏನ್ರಿ, ಇವರು ಸಾವನ್ನು ಕೂಡ ಸ್ವೀಕಾರ ಮಾಡ್ತಕ್ಕಂಥವರು, ಸಾವನ್ನು ಕೂಡ ಬರ್ರಿ ಅಂತ ತಿಳ್ಕೊಂಡು ಕರೀತಾರಲ್ಲ. ನಾನು ಯಮಧರ್ಮ ಬಂದಿನಿ, ನನ್ನನ್ನು ಕೂಡ ಶರಣು ಬನ್ನಿ ಅಂತ ತಿಳ್ಕೊಂಡು ಕರೀತಾರಲ್ಲ, ಇವ್ರನ್ನ ಕರ್ಕೊಂಡು ಹೋಗಬಾರ್ದು ಅಂತ ತಿಳ್ಕೊಂಡು ಬಂದಿರುವಂಥ ಯಮಧರ್ಮ ಒಳ್ಳೆ ಹೋದಂತ. ಅದಕ್ಕೆ ಎಲ್ಲರೂ ಮನೆ ಮುಂದೆ ಏನಂತ ಹಾಕ್ಬೇಕಿವ? ಬಂದು ಯಮಧರ್ಮ ಹೊಳ್ಳೊಕ್ಕ ಹಾಕ್ರಿ. ಶರಣೂ ಬನ್ನಿ ಅಂತ ತಿಳ್ಕೊಂಡು ಯಾರ ಮನೆ ಮುಂದೆ ಹಾಕ್ತೀರಿ, ಬಂದಿರತಕ್ಕಂಥ ಯಮಧರ್ಮ ಬಂದವನು ಒಳ್ಳೆ ಹೋಗ್ತಾನೆ. ಶರಣೂ ಬನ್ನಿ. ಹಂಗೆ ಆರುಂಧತಿ ತಾಯಿಯವರು ಏನು ಮಾಡ್ತಾರೆ, ಬೆಳಗಿನ ಜಾವ ಹೇಳ್ತಿದ್ರು. ಶರಣರ ತಾಯಂದ್ರ ಒಂದು ಮಾತು ಏನಂತ ತಿಳ್ಕೊಂಡಂದ್ರೆ, ಗಂಡ ಮಲಗಿದ ಬಳಿಕ, ಗಂಡ ಮಲಗುವುದಕ್ಕಿಂತ ಮೊದಲ ಮಲಗಬಾರದು. ಗಂಡ ಮಲಗಿಕೊಂಡ ಬಳಿಕ ಮಲಗಿಕೊಳ್ಳಬೇಕು. ಗಂಡ ಹೇಳುವುದಕ್ಕಿಂತ ಮೊದಲ ಹೇಳಬೇಕು. ಇದು ನಮ್ಮ ಭಾರತೀಯ ಸಂಸ್ಕಾರ ಸಂಸ್ಕೃತಿ. ಇದು ನಮ್ಮದು ಭಾರತೀಯ ಒಂದು ಸಂಸ್ಕಾರ ಸಂಸ್ಕೃತಿ ಅದ. ಗಂಡ ಹೇಳುವುದಕ್ಕಿಂತ ಮೊದಲು ಹೇಳಬೇಕು. ಎದ್ದ ಬಳಿಕ ನಾವೇನು ಅನ್ನಬೇಕು? ಯಾವ ದೇವರನ್ನ ಮಹಾಸತಿ ಅನಸೂಯ ತಾಯಿಯವರು ಯಾವ ದೇವರಿಗೆ ನಮಸ್ಕಾರ ಮಾಡ್ತಿರ್ಲಿಲ್ಲ ಅಂತ, ಯಾವ ದೇವರಿಗೂ ಕೂಡ ನಮಸ್ಕಾರ ಮಾಡಲಿಲ್ಲ. ಆ ತಾಯಿ ಏನು ಮಾಡ್ತಿದ್ಲು? ಮೊದಲ ಗಂಡನ ಪಾದವನ್ನು ನಮಸ್ಕಾರ ಮಾಡ್ತಿದ್ಲು. ಹಂಗ ಆರುಂಧತಿ ತಾಯಿಯವರು ವಾಸಿಷ್ಠ ಋಷಿಗಳಾಗಿರ್ತಕ್ಕಂಥ ತನ್ನ ಗಂಡನನ್ನ ಪತಿಯೇ ದೇವರಮ್ಮ ಅಂತ ತಿಳ್ಕೊಂಡು ಹೇಳುವ ಹಾಗೆ ಬೆಳಗ್ಗೆ ಎದ್ದ ಬಳಿಕ ಯಾವ ದೇವರಿಗೂ ಕೂಡ ಕೈ ಮುಗಿತಿರ್ಲಿಲ್ಲ. ತನ್ನ ಗಂಡನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿ ಹಣಿಗೆ ಹಚ್ಕೊಳ್ತಿದ್ದಂತ. ನೋಡಿ ಹೆಂಗಿರ್ಬೇಕು. ದಿನ ಹಿಂಗೆ ಮಾಡ್ತಾರೆ ನೀವು? ಲಗ್ನದಾಗ ಮಾಡಿದಾರೆ ಒಳ್ಳೆ ಪಾದ ಎಂಥವನ್ನು ನೋಡಿಲ್ಲ. ಲಗ್ನದ ಪಾದ ಕಂಡವ್ರು ಒಳ್ಳೆ ಅವನ ಪಾದನ ನೋಡಿಲ್ಲ, ಎಂಥವದವ. ಮಾಡಬೇಕವ. ಗಂಡನೇ ದೇವರು ಕಂಡೆ ಗಂಡನ ಹೊರತು ಗತಿಯಿಲ್ಲ ಎನಗೆ, ಗಂಡನೇ ಸಕಲ ಸೌಭಾಗ್ಯ. ನಿಮ್ಮ ಸೌಭಾಗ್ಯ ಚೆನ್ನಾಗಿರಬೇಕು. ನೀವು ಸತತ ಕಾಲ ನೀವೆಲ್ಲರೂ ಕೂಡ ಮುತ್ತೈದೆ ಭಾಗ್ಯತನವನ್ನು ಕಳ್ಕೋಬಾರ್ದು. ನಾನು ಸದಾವ ಕಾಲ ಮುತ್ತೈದೆಯಾಗಿರಬೇಕೆನ್ನುವುದಕ್ಕಾಗಿ ಗಂಡನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು. ತಾಯಂದ್ರ ನಮಸ್ಕಾರ ಮಾಡಬೇಕು. ಗಂಡನೇ ದೇವರು ಕಂಡೆ ಗಂಡನು ಹೊರತು ಗತಿ ಇಲ್ಲ ಎನಗೆ ಅನ್ನಂಗಿಲ್ಲ. ಜಾನಪದೊಳಗೆ ಒಂದು ಮಾತನ್ನೇ ಹೇಳ್ಕೊಂಡು ಬರುತ್ತಾರೆ. ಮನೆಯೇ ಗುಡಿಯಮ್ಮ ಪತಿಯೇ ದೇವರಮ್ಮ ಅಂದ್ರವ್ರು.
ಮನೆಯೇ ಗುಡಿಯಮ್ಮ. ಮನೆ ನಿಮಗೆ ಕೊಟ್ಟಿರ್ತಕ್ಕಂಥ ಮನೆ ಹೆಂಗೈತೆ ಅಂತ ತಿಳ್ಕೊಂಡ್ರೆ ಗುಡಿ ಹೆಂಗೆ ಮಾಡ್ಬೇಕಂತ, ದೇವಸ್ಥಾನವಾಗಿ ಮಾಡ್ಕೋಬೇಕಂತ. ಗಂಡನನ್ನು ಯಾವ ರೀತಿ ಇರಬೇಕಂತ ತಿಳ್ಕೊಂಡ್ರೆ ಗಂಡನನ್ನು ಗಂಡನಾಗಿ ನೋಡಿಕೊಳ್ಳದೆ ಅವನು ನನಗೆ ಪತಿದೇವರಾಗಿ ನಾವು ಸ್ವೀಕಾರ ಮಾಡಬೇಕಂತ. ಆ ರೀತಿ ಯಾವಾಗ ಗಂಡನ ಪೂಜೆ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿದೆ. ಹೇಳೋದ್ರಾಗ ಮುಂಜಾನೆ ಎದ್ದು ಹಿಂಗೆ ಪುರಾಣದಾಗ ಹೇಳಿ ನೀವು ಮುಂಜಾನೆ ಎದ್ದು ಆ ಹೆಣ್ಮಗಳು ಏನು ಮಾಡಕತ್ತಾಳ, ಇವತ್ತಿ ಕುಂಕುಮ ತೊಗೊಂಡು ಎಲ್ಲ ದೇವ್ರಿಗೆ ಪೂಜೆ ಮಾಡಕತ್ತಿಲ್ಲ, ಎಲ್ಲ ದೇವ್ರಿಗೆ ಪೂಜೆ ಮಾಡಕತ್ತಿದ್ಲು. ಬಾಗಲ ಮುಂದೆ ಒಂದು ಫೋಟೋ ಇತ್ತು, ಅದು ನಿಲ್ಲುತ್ತಿರಲಿಲ್ಲ. ಅವಾಗ ಗಂಡ ಬಂದ, ಯಾಕೆ ಹಂಗೆ ಹಾರ್ಯಾಡಿ ಪೂಜೆ ಮಾಡಕತ್ತಿದ್ದೆ? ಬಂದದ್ದು ಭಾಳ ಚಲೋ ಆತು ಬರ್ರಿ ಅಂತ ತಿಳ್ಕೊಂಡಂದು. ಯಾಕೆ ಸ್ವಲ್ಪ ಬಗ್ರಿ ಅಂದು ಗಂಡನ ಬಗ್ಗಿಸಿ ಗಂಡನ ಮೇಲೆ ನಿಂತ್ಕೊಂಡು ಗಂಡನ ಫೋಟೋ ಪೂಜೆ ಮಾಡಕತ್ತಿಲ್ಲ ಆಕೆ. ಇದು ಗಂಡನ ಮೇಲೆ ಇರುವಂಥ ಭಕ್ತಿ ಅನ್ನಂಗಿಲ್ಲ ರೀ. ಇದು ಗಂಡನ ಮೇಲೆ ಇರುವಂಥ ಭಕ್ತಿ ಅನ್ನಂಗಿಲ್ಲ. ಅರುಂಧತಿಯವರು ಹಿಂಗೆ ನಮಸ್ಕಾರ ಮಾಡ್ತಿದ್ರು. ಹೋಗಿ ಸಾರಣೆಯನ್ನು ಮಾಡಿ ರಂಗೋಲಿ ಹಾಕಿ ಗಂಡ ಹೇಳುವುದಕ್ಕಿಂತ ಮುಂದೆ ಎಲ್ಲ ಕೆಲಸ ಮಾಡ್ತಿದ್ಲು. ಆದರೆ ಒಂದು ವಿಷಯ ಏನು ನೆನಪಿಟ್ಕೋಬೇಕು, ಆದರೆ ಹೆಂಗಿದ್ರು ವಾಸಿಷ್ಠ ಋಷಿಗಳಂದ್ರೆ ಋಷಿಗಳ ರಾಜ ಇದ್ದಂಗೆ. ಅವನೇನು ತೀರ್ಮಾನ ತೊಗೊಂತ ಜಡ್ಜ್ ಇದ್ದಂಗೆ, ಋಷಿಗಳಿಗೆ ಜಡ್ಜ್ ಇದ್ದಂಗೆ. ಅವೇನು ತೀರ್ಮಾನ ತೊಗೊಂತಾನೆ ಅದಕ್ಕೆಲ್ಲರೂ ಋಷಿಗಳು ಕೂಡ ಬದ್ಧರಾಗಿರ್ತಿದ್ರಂತ. ಅಂಥ ಒಂದು ಪರಿಸ್ಥಿತಿ ಇರುವಂಥ ಸಮಯದಲ್ಲ ನದಿಯ ದಂಡೆಯ ಮೇಲೆ ಅರುಂಧತಿಯವರು ವಾಸಿಷ್ಠ ಋಷಿಗಳು ಎಲ್ಲ ಇರ್ತಿದ್ರು. ಆದ್ರೆ ಅಲ್ಲಿ ಆ ನದಿಯ ಆ ಕಡೆ ಏನಂತ ತಿಳ್ಕೊಂಡು ಅಂದ್ರೆ ಒಬ್ಬ ತಪಸ್ವಿ ಕುಂತ್ಕೊಂಡಿದ್ದ. ಪರಾಶರ ಮುನಿಗಳು, ವಿಶ್ವಾಮಿತ್ರ ಹೆಸರು ಕೇಳಿರಲ್ಲ. ವಿಶ್ವಾಮಿತ್ರ ಪರಾಶರ ಮುನಿಗಳು ಏನಂತ ತಿಳ್ಕೊಂಡ್ರೆ ತಪಸ್ಸಿ ಕುಳಿತುಕೊಂಡರು. ಏನಂತ ಅಂತ ತಿಳ್ಕೊಂಡ್ರೆ ನಾನೇ ಪರಬ್ರಹ್ಮನಾಗಬೇಕು ಅಂತ. ನಾನೇ ಪರಬ್ರಹ್ಮನಾಗಬೇಕು, ಈ ಭೂಮಿ ಒಳಗೆ ಏನೇನೆಲ್ಲ ನಾನೇ ಸೃಷ್ಟಿ ಮಾಡಬೇಕಂತ ತಿಳ್ಕೊಂಡು ಹಿಂಗೆ ಪರಬ್ರಹ್ಮನಾಗಬೇಕಂತ ತಿಳ್ಕೊಂಡು ತಪಸ್ಸಿ ಕುಳಿತುಕೊಂಡ. 12 ವರ್ಷಗಳ ಪರ್ಯಂತರ ಕುಳಿತುಕೊಂಡ. 12 ವರ್ಷಗಳ ಪರ್ಯಂತರ. ಮತ್ತು ಅವನಿಗೆ ಏನಂತ ತಿಳ್ಕೊಂಡ್ರೆ ಒಣಗಿದ ಎಲೆಯನ್ನು ತಿಂದು ಹಿಂಗು ತಪಸ್ಸಿ ಕುತ್ಕೊಂಡು ನಾನೇ ಪರಬ್ರಹ್ಮನಾಗಬೇಕು ಅಂತ ಹಂಗೆ ಕುತ್ಕೊಂಡವ. ಅವಾಗ ಊಟಿಲ್ಲ, ನೀರಿಲ್ಲ, ನಿದ್ದಿಲ್ಲ, ಏಕ ಕುತ್ಕೊಂಡ ಹಿಂಗೆ. ಈ ಕಡೆ ದಂಡಿ ಒಳಗೆ ವಾಸಿಷ್ಠ ಋಷಿಗಳು ಅವತ್ತು ಕುತ್ಕೊಂಡಿದ್ದು ಗೊತ್ತಿತ್ತು. ವಾಸಿಷ್ಠ ಋಷಿಗಳಂತಾರೆ ಹೆಂಡತಿಗೆ ಹೇಳಿದ್ರಂತ, ಧರ್ಮಪತ್ನಿಗೆ ಅರುಂಧತಿ ಆ ದಂಡಿ ಒಳಗೆ ವಿಶ್ವಾಮಿತ್ರ ಬಹಳ ದಿನಗಳಾತು ತಪಸ್ಸು ಮಾಡಕತ್ತಿ, ಊಟನೂ ಇಲ್ಲ, ನೀರ ಇಲ್ಲ ಅವನಿಗೆ. ಹೋಗಿ ಒಂದಿಷ್ಟು ಹಿಂಗೆ ಬುತ್ತಿ ಕಟ್ಕೊಂಡು ಹೋಗಿ ಅವನಿಗೆ ಒಂದಿಷ್ಟು ಉಣಿಸಿ ಬಾ, ಒಂದಿಷ್ಟು ಅವನಿಗೆ ಉಣಿಸಿ ಬಾ ಅಂತ ತಿಳ್ಕೊಂಡು ಅಂದ ಬಳಿಕ ಆಯ್ತು ರೀ ಅಂತ ತಿಳ್ಕೊಂಡು ಅರುಂಧತಿ ಏನು ಮಾಡಿದ್ಲು, ಚಪಾತಿ ಮಾಡ್ಕೊಂಡು, ರೊಟ್ಟಿ ಮಾಡ್ಕೊಂಡು, ಪಲ್ಯ ಮಾಡಿಕೊಂಡು ಹೀಗೆಲ್ಲ ಬುತ್ತಿ ಕಟ್ಕೊಂಡು ಒಂದು ಬಿದಿರು ಪುಟ್ಟಿ ಒಳಗೆ ಇಟ್ಕೊಂಡು ಹೊರಟ್ಲು. ಬಿದಿರು ಪುಟ್ಟಿ ಒಳಗೆ ಇಟ್ಕೊಂಡು ಹಿಂಗೆ ಹೊರಟಾಳ. ತುಂಬಿ ಹರಿಯುವಂಥ ಹೊಳೆ, ಆ ಹೊಳೆ ದಂಡಿ ಹತ್ರ ಹೋಗಿ ನೋಡ್ತಾಳ. ಅಂಬಿಗರು ಯಾರೂ ಇಲ್ಲ, ಹರಗೋಲಾಕವ್ರು ಯಾರೂ ಇಲ್ಲ. ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ವಿಚಾರ ಮಾಡಕತ್ತಾಳ. ಹೆಂಗೆ ಮಾಡಲಿ, ಆ ಕಡೆ ದಾಟಕ್ಕಾಗಂಗಿಲ್ಲ, ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ಒಳ್ಳೆ ಬಂದ್ಲಂತ. ಏನು ರೀ ಹರಗೋಲ್ ಹಾಕೋರು ಯಾರೇ ಇಲ್ಲ, ಮತ್ತು ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ಅಂದಾಗ ವಾಸಿಷ್ಠ ಒಂದು ಮಾತು ಹೇಳತ್ತಾನ, ಅರುಂಧತಿ ಹೋಗು, ಏನು ತುಂಬಿ ಹರಿಯುವಂಥ ಏನು ಹೊಳೆ ಐತಲ್ಲ ಆ ಗಂಗಾಮಾತೆ ಹತ್ರ ಹೋಗಿ ಹೇಳು, ನೀನು ತೆಗೆದುಕೊಂಡಿರುವಂಥ ಬುತ್ತಿಯನ್ನು ಕೆಳಗಿಡು, ಕೈ ಮುಗಿದುಕೊಂಡು ಕೇಳು, ಹೇ ಗಂಗಾಮಾತಾ, ನನ್ನ ಗಂಡ ನಿಜವಾಗಿ ಬಳಸಿ ಬ್ರಹ್ಮಚಾರಿಯಾಗಿದ್ದರೆ ನನಗೆ ಒಂದಿಷ್ಟು ದಾರಿ ಬಿಡು ಗಂಗಾಮಾತಾ ಅಂತ ತಿಳ್ಕೊಂಡು ಹಿಂಗೆ ಹೇಳು. ಗಂಗಾಮಾತಾ ದಾರಿ ಬಿಡ್ತಾಳ. ಹಂಗಂದ ಬಳಿಕ ಒಳ್ಳೆ ಬುತ್ತಿ ತೊಗೊಂಡು ಬಂದು ಹಿಂಗಿಟ್ಟು ನಮಸ್ಕಾರ ಮಾಡಿ ಹಣ್ಣ ಕತ್ತಿದ್ಲು. ಏನಂತ, ಹೇ ಗಂಗಾಮಾತಾ, ನನ್ನ ಗಂಡ ನಿಜವಾಗಿ ಬಳಸಿ ಬ್ರಹ್ಮಚಾರಿಯಾಗಿದ್ದರೆ ನೀನು ಒಂದಿಷ್ಟು ದಾರಿ ಬಿಡು ಗಂಗಾಮಾತಾ ಅಂತ ತಿಳ್ಕೊಂಡು ಹಿಂಗೆ ಅನ್ನುವುದರೊಳಗಾಗಿ ತುಂಬಿ ಹರಿವಂತವಳೆ ಇಬ್ಬಾಗವಾಗಿ ನಿಂತುಕೊಂಡಿದ್ದಂತೆ. ಇಬ್ಬಾಗವಾಗಿ ಗಾಬರಿ ಅಲ್ಲಕ್ಕೆ, ಏನಿದು ವಿಚಿತ್ರ ಹಿಂಗೆ ಅನ್ನೋ ತಡನ. ಅವಾಗ 3 ಮಕ್ಕಳು ರೀ ವಾಸಿಷ್ಠ ಋಷಿಗಳಿಗೆ 3 ಮಕ್ಕಳು ಹಿಡಿದಿದ್ದ. ಏನಿವ 3 ಮಕ್ಕಳು ನಡೆದ್ರು ಬಳಸಿ ಬ್ರಹ್ಮಚಾರಿ ಅನ್ನುವುದಷ್ಟೇ ತಡ ದಾರಿ ಬಿಟ್ಲಲ್ಲ. ಗಂಗಿ ಬೈಕೊಂತ ಹೊಂಟಾಳ, ಆಕೆನ ಗಂಗವನ್ನ ಬೈಕೊಂತ ಹೊಂಟ್ಲ. ಗಂಗಿ ವೈಮಾಲಿ ಹಿಂಗದಳಿವ ಅಂತ ತಿಳ್ಕೊಂಡು ಅನ್ಕೊಂತ ಹೊಳಿ ದಾಟಿದ್ಲಂತ. ಹೊಳಿ ದಾಟಿ ಹೋಗಿ ಅಲ್ಲೇನು ತಪಸ್ಸಿ ಕೂತಿದ್ನಲ್ಲ ವಿಶ್ವಾಮಿತ್ರ ಹತ್ರ ಹೋದ್ಲಂತ. ಹೋಗಿ ಯಪ್ಪ ಬುತ್ತಿ ತಂದೇನಿ ಹುಣ್ಣು ಅಂದು. ಉಣ್ಣಾಕೈತಿ ಉಣಿಸಿದ್ಲು. ಯವ್ವ ಎಷ್ಟು ಉಣಿಸ್ಬೇಕು?
ಎಷ್ಟು ಉಣಿಸ್ಬೇಕು? ನೀವು ಉಪವಾಸ ಮಾಡ್ತೀರಿ, ಉಪವಾಸ ಇದೀರಿ ನೀವು ಇಲ್ಲ? ಉಪವಾಸ ಮಾಡ್ತೀರಿ. ನೀವೆಷ್ಟು ಉಪವಾಸ? ಮಧ್ಯಾಹ್ನ ಊಟ ಮಾಡೋಂಗಿಲ್ಲ, ಮುಂಜಾನೆ ಊಟ ಮಾಡೋಂಗಿಲ್ಲ, ಒಮ್ಮೆಲೆ ರಾತ್ರಿ ಊಟ ಮಾಡ್ತಾರೆ. ಮುಂಜಾನೆದು ರಾತ್ರಿದು ಒಮ್ಮೆಗೆ ಊಟ ಮಾಡ್ತಾರೆ ಇಲ್ಲಲ್ಲ? ಆದ್ರೆ ವಿಶ್ವಾಮಿತ್ರ ಏನಂತ ತಿಳ್ಕೊಂಡಂದ್ರೆ 100 ಮಂದಿಗೆ ಆಗುವಂಥ ಬುತ್ತಿ ಏನಿತ್ತಲ್ಲ, 100 ಮಂದಿ ಉಣ್ಣುವಷ್ಟು ಏನು ಬುತ್ತಿ ತೊಗೊಂಡು ಬಂದಿತ್ತಲ್ಲ, 100 ಮಂದಿ ಉಣ್ಣುವಷ್ಟು ಬುತ್ತಿಯನ್ನು ವಿಶ್ವಾಮಿತ್ರ ಒಬ್ಬನೇ ಉಣ್ಣಂತವ. ವಿಶ್ವಾಮಿತ್ರ ಒಬ್ಬನೇ ಉಂಡ. ಅವ ಉಂಡು ಬಳಿಕ ನೀರು ಕುಡೋದು, ನೀರು ಕುಡಿಸಿಲ್ಲ, ಉಣಿಸಿಲ್ಲ, ನೀರು ಕುಡೋದು ಬಳಿಕ ನಾ ಬರ್ತೀನಪ್ಪ, ಬರ್ತೀನಿ. ಗಾಬರಿ ಅದು ಹೆಂಗೆ ಹೋಗ್ತದೆ, ಹೆಂಗೆ ಅನ್ಬೇಕು, ಏನೇನು. ಮತ್ತು ಹೊಂಟಿದ್ಲು ಹೋಗ್ಬೇಕಾರೆ, ಯಪ್ಪ ಅರ್ಗೋಲ್ ಹಾಕೋರು ಯಾರೂ ಇಲ್ಲ, ಮತ್ತು ಹೊಳೆ ತುಂಬೇರೇಕತ್ತೈತಿ, ಮತ್ತು ಹೆಂಗೆ ಮಾಡಲಿ ಅಂದ್ಲಕ್ಕೆ. 100 ಮಂದಿಗೆ ಆಗುವಷ್ಟು ಒಬ್ಬನೇ ಉಂಡಾನ. 100 ಮಂದಿಗೆ ಏನ ಕಟ್ಕೊಂಡು ಉಣ್ಣುವಷ್ಟು ಬುತ್ತಿಯನ್ನು ಒಬ್ಬನೇ ಉಂಡಾನ. ಅವ ಹೇಳಕತ್ತದ ವಿಶ್ವಾಮಿತ್ರ ಏನಂತ, ಅಮ್ಮ ತಾಯಿ ಜಗಜ್ಜನನಿ, ಹೋಗಿ ಗಂಗಾ ಮಾತಿ ಹತ್ರ ಹೋಗಿ ನಿಂತ್ಕೊಂಡು ಹೇಳು, ವಿಶ್ವಾಮಿತ್ರ ಪರಾಶರ ಮುನಿಗಳು ಉಂಡು ಉಪವಾಸ ಅಂತ ತಿಳ್ಕೊಂಡು ಏನಂತಾರಲ್ಲ, ಹಂಗ ಉಂಡು ಉಪವಾಸವಾಗಿದ್ದು ನಿಜವಾಗಿದ್ದರೆ ನೀನು ಒಂದಿಷ್ಟು ದಾರಿ ಬಿಡು ಗಂಗಾ ಮಾತಾ ಅಂತ ತಿಳ್ಕೊಂಡು ಹೇಳು. ದಾರಿ ಬಿಡುತ್ತಾಳೆ ಗಂಗಾ ಮಾತಾ. ನೋಡಿ ಹೆಂಗಿರ್ಬೇಕು ಯವ್ವ. 100 ಮಂದಿ ಉಣ್ಣೋದು ಒಬ್ಬನೇ ಉಂಡಾನ, ಮತ್ತು ಅಲ್ಲಿ ಹೋಗಿ ಉಂಡು ಉಪವಾಸ ಅಂದ್ರಪ್ಪ ಗಂಗೆ ದಾರಿ ಬಿಡ್ತಾಳಂತ. ಕೆಲವೊಬ್ರು ಉಣ್ತಾರೆ ಯವ್ವ, ಉಣಂಗಿಲ್ಲ ಅಂತ ತಿಳ್ಕೊಳಲ್ಲ, ಉಣ್ತಾರೆ. ಗಲಗಲಿ ಅಂತ ಒಂದು ಊರೊಳಗೆ ಸೀಮಂತ ಕಾರಣ ನಡೆದಿತ್ತಂತ. ಸೀಮಂತ ನನಗೆ ಗೊತ್ತಾಕೈತಲ್ಲ, ಸೀರೆ ಕಾರಣ ಸೀಮಂತ ಹೌದಲ್ರಿ, ಅದಕ್ಕೆ ಕುಬ್ಸದ ಕಾರಣ. ಕುಂಬಸದ ಕಾರಣ ನಡೆದಿತ್ತು. ಎಲ್ಲರಿಗೆ ಊಟಕ್ಕೆ ಬರೋಂಗೆ ಅವಗೂ ಹೇಳಿದ್ರಂತ. ಅವ ಹೋದಂತ ಉಣ್ಣಾಕ ಕೂತ. ಅವ ಏನು ಮಾಡಿದ, ಶರಣರ 50 ರೂಪಾಯಿ ಮುಯ್ಯ ಬರ್ಸಿ ಅವ್ರ ಮನ್ಯಾಗ ಉಣ್ಣಾಕ ಕೂತಾನ. ಎಷ್ಟು ಹೋಳ್ಗೆ ಉಣ್ಬೇಕ್ರಿ? 25 ಹೋಳ್ಗೆ ತಿಂದವ. 25 ಹೋಳ್ಗೆ ತಿಂದ ಅಲ್ಲೇ ಮಲ್ಕೊಂಡಂತ. ಅವರು ಮನೆಯವ್ರು ಅಂದರು, ಇಲ್ಲೇ ಸತ್ತಿಗಿತ್ತಾನಂತ ತಿಳ್ಕೊಂಡು 108ಗೆ ಅಂದ್ರೆ 108 ಅಂಬುಲೆನ್ಸ್ ಹೇಳಿದ್ರಂತ. ಅವ್ರು 108 ಅಂಬುಲೆನ್ಸ್ನವ್ರು ಬಂದರು. ಏನಾಗೈತೆ ರೀ? ಹಿಂಗ್ರಿ ಏನಾಗೈತೆ? 25 ಹೋಳ್ಗೆ ತಿಂದಾನ್ರಿ. ಅವರು ಬಡ 108ಗೆ ಹಾಕಿದ್ರು. ಅಂಬುಲೆನ್ಸ್ನಾಗ ಹೋದ ಬಳಿಕ ದವಾಖಾನೆ ಹೊಂಟೆ ಹಾಕಾಕತ್ತಿದ್ರು. ಅವನು ಡಾಕ್ಟ್ರನ್ನ ಏನೋ ಔಷಧಿ ತಗೋದು. ಅವ ಬಡ ಹೊಂಟಿದ್ದ. ಏನಾಗೈತೆ ಅರ್ಜೆಂಟ್ ಏನೋ ಅಂಬುಲೆನ್ಸ್ನಾಗ ಬಂದು ಸೀರಿಯಸ್ ಕೇಸ್ ಇದ್ದಂಗೆ ಐತಿ ತಿಳ್ಕೊಂಡು ಅವ ಹೋಗವ ಒಳ್ಳೆ ಬಂದು ಬೆಡ್ಗೆ ಹಾಕಿದ್ರು. ಏನಾಗೈತೆ ರೀ? ಹಿಂಗೆ 25 ಹೋಳ್ಗೆ ತಿಂದಾನ್ರಿ ಅನ್ನೋದ್ರಾಗ ಹಿಂಗೆ ಅಳಗಾಡಿಸಿದ್ರಾಗ ಏನಿದ್ದು ನೋಡ್ರಿ, ಒಂದು 2-3 ಹೋಳಿಗೆ ಕಡೆಗೆ ಬಂದ್ರಿ. ಅವು ಕಡೆ ಬಂದು ಅವಾಗ ಡಾಕ್ಟ್ರ್ ಅಂದ, ಎಷ್ಟು ತಿಂದೀಯೋ? 25 ರೀ. ಅವ್ರೇನಂದ್ರು, ತಿನ್ಬೇಕಿಲ್ಲ, ಇನ್ನೊಂದು 4 ಅಂದ್ರು. ಅವ್ರು ಇನ್ನೊಂದು 4 ತಿನ್ಬೇಕಂದಾಗ ಅವ ಅಂದ, ಅವ್ರ ಮನೆಗೆ ಇದ್ದಿಲ್ರಿ ಹೋಳಿಗೆ ಅಂದವ. ಅವ್ರ ಮನೆಗೆ ಹೋಳಿಗೆ ಇದ್ದಿಲ್ರಿ ಅಂದ. ಅವ ಅಂದ, ಇವು ಇಂಜೆಕ್ಷನ್ ಮಾಡಿದ್ರೆ ಬರಬರಿ ಆಗಂಗಿಲ್ಲ, 1-2 ಗುಳಿಗೆ ಕೊಟ್ಟ. ಈ ಗುಳಿಗೆ ತೊಗೊಂಬಿಡು, ಆರಾಮ ಆಕೈತೆ. ಸುಮ್ಮನೆ ಬರ್ಬೇಕಿಲ್ರಿ. ಏನಂದ ಡಾಕ್ಟ್ರ, ಈ ಗುಳಿಗೆ ಹುಂಡ ತೊಗೊಳ್ಳನ್ರಿ ಅಂದವ. ಡಾಕ್ಟ್ರ ಹುಂಡ ತೊಗೊಳ್ಳಿ ಅಂತ ತಿಳ್ಕೊಂಡ್ರೆ ಡಾಕ್ಟ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ರೀ. ಅವ್ನು ಕರ್ಕೊಂಡು ಬಾಗಲಕೋಟೆಗೆ ಹೋದ್ರಂತೆ. ಉಣಂಗಿಲ್ಲ ಅಂತ ತಿಳ್ಕೊಂಡು ಅನ್ನಬೇಡ್ರಿ, ಉಣತಾಯ್ತು ಮಂದಿ. ಗಂಗಾ ಮಾತಿ ಹತ್ರ ಬಂದು ನಿಂತ್ಕೊಂಡು ಅಂತಾಳೆ ಏನಂತ, ಹೇ ಗಂಗಾ, ವಿಶ್ವಾಮಿತ್ರನು ಉಂಡು ಉಪವಾಸವಾಗಿದ್ದ ನಿಜವಾಗಿದ್ದರೆ ಒಂದಿಷ್ಟು ದಾರಿ ಬಿಡಂತ ತಿಳ್ಕೊಂಡು ಅನ್ನುವುದಷ್ಟೇ ತಡ. ತುಂಬಿ ಹರಿವಂತ ಒಳೆ ಇಬ್ಬಾಗವಾಯಿತು. ಗಂಗೆಯನ್ನ ಬೈಯುತ್ತಾ ಹೊರಟಾಳಂತ ಅರುಂಧತಿ. ಏನಿವಳು, ಇವ 100 ಮಂದಿ ಉಣ್ಣೋದು ಒಬ್ಬನೇ ಉಂಡ, ಅವ 3 ಮಕ್ಕಳು ಹಣದಾನ, ಬಳಸಿ ಬ್ರಹ್ಮಚಾರಿ ಅನ್ನುವುದಷ್ಟೇ ತಡ. ಹಿಂಗ ದಾರಿ ಬಿಟ್ಟಾಳ ವೈಮಾಲಿ ಗಂಗಿ ಅಂತ ತಿಳ್ಕೊಂಡು ಬೈಕೋಂತ ಆಶ್ರಮಕ್ಕೆ ಹೋದಂತ. ಹೋಗಿ ಕೇಳಕತ್ತಿಲ್ಲಂತ ಗಂಡನನ್ನು, ಅಲ್ಲ ನೀನು ಬಳಸಿ ಬ್ರಹ್ಮಚಾರಿ ಅನ್ನುವುದಷ್ಟೇ ತಡ, ನೀನು 3 ಮಕ್ಕಳು ಹಣದಾವ, ನೀನು ಬಳಸಿ ಬ್ರಹ್ಮಚಾರಿ ಅನ್ನುವುದಷ್ಟೇ ತಡ. ವೈಮಾಲಿ ಗಂಗೆ ದಾರಿಯನ್ನು ಬಿಟ್ಟಾಳ, ಮತ್ತವ 100 ಮಂದಿ ಉಣ್ಣುವುದನ್ನು ಒಬ್ಬನೇ ಉಂಡಾನ, ಉಂಡು ಉಪವಾಸಿ ಅನ್ನುವುದಷ್ಟೇ ತಡ. ಆ ವೈಮಾಲಿ ಗಂಗೆ ದಾರಿ ಬಿಟ್ಟಾಳ. ನೀವಿಬ್ಬರು ಹಕ್ಕಿಕತ್ತ ಗೊತ್ತಾಗ್ತಾ ಇಲ್ಲಲ್ಲ ಅಂತ ತಿಳ್ಕೊಂಡಂತ. ನೀವಿಬ್ಬರು ಹಕ್ಕಿಕತ್ತ ಗೊತ್ತಾಗ್ತಲ್ಲ ಅಂತ ತಿಳ್ಕೊಂಡಂದಾಗ ಅವಾಗ ಹೇಳಕತ್ತಿದಂತ ವಶಿಷ್ಠ ಋಷಿಗಳು ಏನಂತ ಅಂತ ತಿಳ್ಕೊಂಡಂದ್ರೆ, ಇಲ್ಲ ಹುಚ್ಚಿ, ನಾನು ನಿನ್ನನ್ನು ಬಯಸಿ ಮದುವೆ ಆದವನಲ್ಲ,
ನಾನು ನಿನ್ನ ಬಯಸಿ ಮದುವೆ ಆದನಲ್ಲ, ನಾನಿನ್ನ ಬಯಸಿಕೊಂಡು ನಿನ್ನ ಹತ್ರ ನಾನು ಬಂದವನೂ ಕೂಡಲ್ಲ, ನೀನಾಗಲೇ ಬಯಸಿ ಮಕ್ಕಳನ್ನು ಎತ್ತವಳು, ಅದಕ್ಕೆ ನಾನು ಬಳಸಿ ಬ್ರಹ್ಮಚಾರಿ. ಮತ್ತು ಅವ ಏನು ಉಂಡು ಉಪವಾಸಿ ಅಂತ ಉಳ್ಕೊಂಡ, ಅವ ಏನು 100 ಮಂದಿ ಉಣ್ಣೋದು ಒಬ್ಬನೇ ಉಣ್ಣಲ್ಲ, ಮತ್ತು ಅವ ಹೆಂಗೆ ಉಂಡು ಉಪವಾಸಕ್ಕನ? ನೋಡು ಅರಂಧತಿ, ಅವ ಅಷ್ಟು ವರ್ಷಗಳ ಪರ್ಯಂತರ ಹಿಂಗೆ ಕುಳಿತುಕೊಂಡನ. ನನಗೆ ನೀರು ಬೇಕಂತ ತಿಳ್ಕೊಂಡು ಯಾರ ಹತ್ರ ಹೋಗಿ ಕೇಳಿಲ್ಲ, ನನಗೆ ಹಸುವಾಗಿದೆ ಅಂತ ತಿಳ್ಕೊಂಡು ಭಿಕ್ಷಾ ನೀಡ್ರಿ ಅಂತ ತಿಳ್ಕೊಂಡು ಯಾರ ಹತ್ರ ಹೋಗಿ ಬೇಡಲಿಲ್ಲ. ನೀರೆನ್ನದೆ ಹಸು ಎನ್ನದೆ ಎಲ್ಲವದನ್ನು ಮರೆತು ಅವ ಏನಂತ ತಿಳ್ಕೊಂಡು ನೀನಾಗಲೇ ಹೋಗಿ ಊಟವನ್ನು ನೀಡಿದಾಗ, ನೀನಾಗಲೇ ಹೋಗಿ ಉಣಿಸಿದಾಗ ಮಾತ್ರ ಉಂಡಾನ ಹೊರತಾಗಿ ಯಾರ ಹತ್ರ ಹೋಗಿ ಅವ ಏನಂತ ತಿಳ್ಕೊಂಡಂದ್ರೆ ಭಿಕ್ಷೆಯನ್ನು ಬೇಡಿಲ್ಲ. ಅದಕ್ಕೋಸ್ಕರ ಅವನು ಉಂಡು ಉಪವಾಸಿ. ಅದಕ್ಕೆ ಅವನು ಉಂಡು ಉಪವಾಸಿ, ನಾನು ಬಳಸಿ ಬ್ರಹ್ಮಚಾರಿ ಅಂತ ತಿಳ್ಕೊಂಡ. ಹಂಗೆ ಶರಣರು ಹೆಂಗಿದ್ರಂದ್ರೆ ಉಂಡು ಉಪವಾಸ ಆಗಿದ್ರಂತ, ಬಳಸಿ ಬ್ರಹ್ಮಚಾರಿ ಆಗಿದ್ದರು. ಇಲ್ಲಿ ಗುರುಶಾಂತಪ್ಪನವರು, ದೇವಮಲ್ಲಮ್ಮನವರು ಆ ರೀತಿ ಒಳಗೆ ತಮ್ಮ ಸಂಸಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾಳೆ ದಿವಸ ಮತ್ತು ಶರಣರ ಸದ್ಗುರು ಸಿದ್ಧಾರೂಢರ ಪುರಾಣದೊಳಗೆ ನಾವು ನೀವೆಲ್ಲರೂ ಕೂಡಿಕೊಂಡು ಭಾಗಿಗಳಾಗೋಣ. ಆ ಪೂರ್ವದಲ್ಲಿ